ಅನುವಂಶೀಯತೆ ಅಂದ್ರೆ ಏನು, ಆಮೇಲೆ ಅದಕ್ಕೆ ಮುಖ್ಯ ಕಾರಣಗಳು ಏನಾಗಿರುತ್ತೆ, ಇದನ್ನೆಲ್ಲ ನಾವು ನಿನ್ನೆ ಕ್ಲಾಸಲ್ಲಿ ಕಲಿತಾ ಇದ್ವಿ. ಹಾಗೆ ಈ ಅನುವಂಶೀಯತೆಯನ್ನ ಅಭ್ಯಾಸ ಮಾಡೋದಿಕ್ಕೆ ಸರ್ ಗ್ರೆಗರ್ ಮೆಂಡಲ್ ಅವರು ಯಾವ ರೀತಿಯಾಗಿ ಒಂದು ಪ್ರಯೋಗವನ್ನ ನಡೆಸಿದ್ರು, ಬಟಾಣಿ ಗಿಡದ ಪ್ರಯೋಗವನ್ನ ಮಾಡಿ ಅವರು ಈ ಅನುವಂಶೀಯತೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಇದೆಲ್ಲದರ ಬಗ್ಗೆ ನಾವು ನಿನ್ನೆ ಕಲಿತಿದ್ವಿ. ಅಂದ್ರೆ ಏನು ಹಾಗಿದ್ರೆ, ಜೀವಿಗಳಲ್ಲಿ ಭಿನ್ನತೆಯಿಂದ ಉಂಟಾಗುವಂತಹ ಕೆಲವೊಂದಿಷ್ಟು ಬದಲಾವಣೆಗಳು, ಅಂದ್ರೆ DNA ಸ್ವಪ್ರತೀಕರಣಗೊಳ್ಳುವಾಗ ಅದರಲ್ಲಿ ಉಂಟಾಗುವಂತಹ ಬದಲಾವಣೆಯಿಂದ ಜೀವಿಗಳಲ್ಲಿ ಕೆಲವೊಂದಿಷ್ಟು, ಅಂದ್ರೆ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಜೀವಿಯ ಉಗಮ ಆದಾಗ ಅಥವಾ ಹೊಸ ಜೀವಿ ಹುಟ್ಟುಕೊಂಡಾಗ ಸಾಕಷ್ಟು ಸಾಮ್ಯತೆಗಳು ವರ್ಗಾವಣೆ ಆಗತ್ತೆ. ಪೋಷಕ ಜೀವಿಯಿಂದ ಮರಿಜೀವಿಗೆ ಹಲವಾರು ಸಾಮ್ಯತೆಗಳು ವರ್ಗಾವಣೆ ಆಗೋದ್ರ ಜೊತೆಯಲ್ಲಿ ಕೆಲವೊಂದಿಷ್ಟು ಭಿನ್ನತೆಗಳು ಸಹ ಇರುತ್ತೆ. ಸೊ ಈ ಒಂದು ಪೋಷಕ ಜೀವಿಯಿಂದ ಮುಂದಿನ ತಲೆಮಾರಿಗೆ ಹಲವಾರು ಗುಣಗಳ ವರ್ಗಾವಣೆ ಆಗೋದನ್ನ ನಾವು ಅನುವಂಶೀಯತೆ ಅಂತ ಕರಿತೀವಿ. ಹೌದಾ? ಅನುವಂಶೀಯತೆ ಅಂತ ಅಂದ್ರೆ ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವಂತಹ, ಉದಾಹರಣೆಗೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಈಗ ಅಪ್ಪಂದು ಅಥವಾ ಅಮ್ಮಂದು ಕೂದಲು ಸ್ಟ್ರೇಟ್ ಆಗಿದ್ರೆ ಮಕ್ಕಳದು ಕೂದಲು ಸಹ ಸ್ಟ್ರೇಟ್ ಇರಬಹುದು. ಅಂದ್ರೆ ತಂದೆಯ ಗುಣ ಅಥವಾ ತಾಯಿಯ ಗುಣ ವರ್ಗಾವಣೆ ಆಗಿದೆ. ಅದೇ ರೀತಿ ಈಗ ಮುಖದ ಲಕ್ಷಣ ಆಗಿರಬಹುದು, ಕಣ್ಣು ಕಲರ್ ಆಗಿರಬಹುದು, ಕಿವಿಯ ಆಕಾರ ಇರಬಹುದು, ಹೈಟ್ ಇರಬಹುದು, ವೇಟ್ ಇರಬಹುದು, ಹೀಗೆ ಹಲವಾರು ವಿಷಯಗಳಲ್ಲಿ ನಾವು ನಮ್ಮ ತಂದೆ ತಾಯಿಯನ್ನ ಹೋಲ್ತಾ ಇರ್ತೀವಿ. ಅಥವಾ ನಮ್ಮ ಮನೆಯ ಬೇರೆ ಒಂದು ಮೆಂಬರ್ ಅನ್ನ ಹೋಲ್ತಾ ಇರ್ತೀವಿ ಅಲ್ವಾ. ಎಷ್ಟೊಂದು ಜನಕ್ಕೆ ಹೇಳ್ತಾ ಇರ್ತಾರೆ, ಅಜ್ಜನ್ ರೀತಿಯಲ್ಲೇ ಇದೆಯಾ ನೀನು, ಸೇಮ್ ಅಜ್ಜಿ ರೀತಿಯಲ್ಲೇ ಇದೆಯಾ. ಅಪ್ಪ ಅಮ್ಮನೇ ಆಗ್ಬೇಕು ಅಂತ ಏನು ಇಲ್ಲ, ಒಟ್ಟಾರೆಯಾಗಿ ನಮ್ಮ ಹಿಂದಿನ ತಲೆಮಾರನ್ನ ನಾವು ಹೋಲ್ತಾ ಇದ್ರೆ ಅದು ಅನುವಂಶೀಯತೆ ಅಂತ ಹೇಳ್ತಾರೆ. ಆಯ್ತಾ? ಹಾಗೇನೆ ಒಂದು ಹೊಸ ತಲೆಮಾರು ಹುಟ್ಟುಕೊಂಡಾಗ ಅಲ್ಲಿ ಉಂಟಾಗುವಂತಹ ಭಿನ್ನತೆಯಿಂದಾಗಿ ಜೀವ ವಿಕಾಸ ಆಗತ್ತೆ ಅನ್ನೋದನ್ನ ನಾವು ನೋಡಬಹುದು. ಸೊ ನಾವು ಇದನ್ನ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋ ಪಾಠದಲ್ಲೂ ಸಹ ಅಭ್ಯಾಸ ಮಾಡಿದ್ದೀವಿ. ಭಿನ್ನತೆಯ ಅವಶ್ಯಕತೆಗಳು ಏನೇನು ಅಂತ ಅಲ್ವಾ. ಸೊ ಭಿನ್ನತೆ ಇರಲಿಲ್ಲ ಅಂತ ಆಗಿದ್ರೆ ಏನಾಗ್ತಿತ್ತು ಅನ್ನೋದನ್ನು ನಾನು ನಿನ್ನೆ ಕ್ಲಾಸಲ್ಲೂ ಮತ್ತೆ ಹೇಳಿದ್ದೆ. ಸೊ ಆ ಭಿನ್ನತೆಯಿಂದ ಹೇಗೆ ಜೀವ ವಿಕಾಸ ಆಗತ್ತೆ, ಮತ್ತೆ ಅನುವಂಶೀಯತೆಯ ಏನು ಆ ಅನುವಂಶೀಯತೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಇನ್ನಷ್ಟು ಸರಿಯಾಗಿ ಅಂತ ಮೆಂಡಲ್ ಅವರು ಏನ್ ಮಾಡಿದ್ರು, ಒಂದು ಬಟಾಣಿ ಗಿಡದ ಪ್ರಯೋಗವನ್ನ ಮಾಡ್ತಾರೆ. ಸೊ ಅದ್ರಲ್ಲಿ ನಾವು ಇವಾಗ ಒಂದು ಬಟಾಣಿ ಅಂತ ನೋಡಿದ್ರೆ ಅದರಲ್ಲೇ ಸಾಕಷ್ಟು ಏನು ಗುಣಲಕ್ಷಣಗಳಲ್ಲಿ ವ್ಯತ್ಯಾಸ ಇರೋದನ್ನ ನೋಡಬಹುದು. ಹೌದಾ? ನಾನು ನಿನ್ನೆ ಹೇಳಿದ್ದೆ. ಸೊ ಒಂದು ಪೂರ್ತಿ ದುಂಡಾಗಿದ್ರೆ, ರೌಂಡ್ ಶೇಪ್ ಅಲ್ಲಿ ಇದ್ರೆ, ಇನ್ನು ಕೆಲವೊಂದಿಷ್ಟು ಅದು ಸುಕ್ಕುಗಟ್ಟಿದ ಆಕಾರದಲ್ಲೂ ಇರುತ್ತೆ. ಕೆಲವೊಂದು ಬಟಾಣಿ ಬಾಡ್ ಹೋಗಿ ಸುಕ್ಕುಗಟ್ಟಿರುತ್ತೆ. ಹೌದಾ? ಎರಡು ರೀತಿಯ ಬಟಾಣಿಯನ್ನು ನಾವು ನೋಡ್ತೀವಿ. ಅದೇ ರೀತಿ ಕೆಲವೊಂದು ಹಳದಿ ಬಣ್ಣದಾಗಿದ್ರೆ ಇನ್ ಕೆಲವು ಹಸಿರು ಬಣ್ಣ. ಅದ್ರ ಆ ಗಿಡದ ಹೂವಿನಲ್ಲಿ ಒಂದು ಬಿಳಿ ಬಣ್ಣ ಇದ್ರೆ ಇನ್ನೊಂದು ನೀಲಿ ಬಣ್ಣದ್ದು ಅಥವಾ ಪರ್ಪಲ್ ಕಲರ್ ಅಲ್ಲಿ ನೇರಳೆ ಬಣ್ಣದ ಒಂದು ಗಿಡವನ್ನ ಅಂದ್ರೆ ಹೂವನ್ನ ನಾವು ನೋಡಬಹುದು. ಇನ್ನು ಪಾಡ್ ಅನ್ನ ನೋಡಿದ್ರೆ, ಆ ಬಟಾಣಿ ಕವರ್ ಇರುವಂತಹ ಬಟಾಣಿಯನ್ನ ನೋಡಿದ್ರೆ, ಅಂದ್ರೆ ಅದರ ಸಿಪ್ಪೆ ತೆಗೆದ್ಮೇಲೆ ಬಟಾಣಿ ಕಾಳು ಬರುತ್ತೆ ಅಲ್ವಾ. ಸೊ ಆ ಇಡೀ ಬಟಾಣಿ ಕಾಯಿಯನ್ನ ತಗೊಂಡ್ರೆ ಅದು ಪಾಡ್ ಅಂತ ಹೇಳ್ತಾರೆ. ಸೊ ಅದರಲ್ಲೂ ಸಹ ವ್ಯತ್ಯಾಸಗಳಿರುತ್ತೆ. ಯೆಲ್ಲೋ ಕಲರ್ ಅಲ್ಲಿ ಇರಬಹುದು, ಗ್ರೀನ್ ಕಲರ್ ಅಲ್ಲಿ ಇರಬಹುದು, ಹಾಗೆ ಒಂದು ಫುಲ್ ಇರಬಹುದು, ಇನ್ನೊಂದು ಗಂಟು ಗಂಟಾಗಿರ್ಬಹುದು. ಈ ರೀತಿಯಾಗಿ ನೀವು ಇದೆಲ್ಲ ನೋಡಿರ್ತೀರಾ. ಬಟಾಣಿಯನ್ನ ನೀವು ನೋಡಿದ್ರೆ ಸರಿಯಾಗಿ ಈ ಎಲ್ಲಾ ವ್ಯತ್ಯಾಸಗಳು ನಮ್ಗೆ ನಾವು ನೋಡಿರ್ತೀವಿ. ಬಟ್ ಇವಾಗ ಅದನ್ನ ನೆನೆಸ್ಕೊಳ್ತಾ ಇದ್ರೆ ಅಷ್ಟು ಸರಿಯಾಗಿ ಅಂದಾಜಾಗೋದಿಲ್ಲ. ಸೊ ನೀವು ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್, ಅಂದ್ರೆ ಈ ಪಾಠ ಇವಾಗ ಓದ್ತಾ ಇದ್ದೀರಲ್ವಾ, ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ಬಟಾಣಿ ತಂದಾಗ ಆ ಬಟಾಣಿ ಪಾಡ್ ಅನ್ನ ಸರಿಯಾಗಿ ಗಮನಿಸಿ, ಅದ್ರೊಳಗಡೆ ಇರೋ ಕಾಳುಗಳನ್ನ ಗಮನಿಸಿ. ಈ ಎಲ್ಲ ವ್ಯತ್ಯಾಸಗಳಲ್ಲಿ ಕೆಲವೊಂದನ್ನಾದ್ರೂ ನಾವು ನೋಡೋದಕ್ಕೆ ಸಿಗತ್ತೆ.
ಹಾಗೆ ಇನ್ನು ಹೂ ಅಂತ ಹೂ ಬಿಡುವಂತಹ ಜಾಗ ಅಂತ ನೋಡಿದ್ರೆ ಕೆಲವೊಂದಿಷ್ಟು ಬ್ರಾಂಚ್ ಏನಾಗಿರುತ್ತೆ ಅದರ ತುದಿಯಲ್ಲೇ ಹೂ ಬಂದಿರಬಹುದು. ಇನ್ನೊಂದ್ರಲ್ಲಿ ಪೂರ್ತಿ ತುದಿಯಲ್ಲಿ ಮೇಲ್ಗಡೆ ಮಾತ್ರ ಹೂ ಬಿಡುವಂತಹ ಗಿಡಗಳನ್ನು ನೋಡಬಹುದು. ಈ ರೀತಿ ಹಲವಾರು ವ್ಯತ್ಯಾಸ ಇರುವಂತಹ ಗಿಡಗಳನ್ನ ನಾವು ನೋಡ್ತೇವೆ. ಸೊ ಅವ್ರೇನ್ ಮಾಡಿದ್ರು, ಅದರಲ್ಲಿ ಒಂದು ಎತ್ತರದ ಗಿಡ, ಟಾಲ್ ಅಂತ ಅಂದ್ರೆ ಎತ್ತರವಾದಂತಹ ಗಿಡ, ಅದನ್ನ ಕ್ಯಾಪಿಟಲ್ ಟಿ ಇಂದ ಅವರು ಏನ್ ಮಾಡ್ತಾರೆ, ಸೂಚಿಸಿದ್ರು. ಇನ್ನು ಚಿಕ್ಕದಾದಂತಹ ಪ್ರಯೋಗವನ್ನ ಮಾಡ್ತಾರೆ. 2 ಗಿಡಗಳನ್ನ ತಗೊಂಡು ಪ್ರಯೋಗವನ್ನ ಮಾಡ್ತಾರೆ. ಸೊ ಈ 2 ಗಿಡಗಳನ್ನ ಪಿತೃಸಸ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿ ಪಿತೃಸಸ್ಯ ಅಂತ ಅಂದ್ರೆ ಯಾವ ಗಿಡವನ್ನ ನಾವು ತಗೊಂಡು ಅಥವಾ ಮೂಲವಾಗಿ ಯಾವುದನ್ನ ಇಟ್ಕೊಂಡು ಪ್ರಯೋಗವನ್ನ ಮಾಡ್ತಾ ಇದೀವೋ ಅದು ಪಿತೃ. ಅದರಿಂದ ಮುಂದೆ ಹುಟ್ಟುವಂತಹದ್ದು ಏನಾಗತ್ತೆ, 2ನೇ ತಲೆಮಾರು. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಪಿತೃಸಸ್ಯವನ್ನ ಇಟ್ಕೊಂಡು ಅವರು ಪ್ರಯೋಗವನ್ನ ಮಾಡಿದಾಗ ಒಂದು ಎತ್ತರದ್ದು, ಇನ್ನೊಂದು ಗಿಡ್ಡ ಅಥವಾ ಕುಬ್ಜ ಸಸ್ಯವನ್ನ ಅಲ್ವಾ. ಸೊ ಈ ಎತ್ತರದ ಸಸ್ಯವನ್ನ ಕ್ಯಾಪಿಟಲ್ ಟಿ ಅಂತ ತಗೊಂಡ್ರೆ ಗಿಡ್ಡ ಸಸ್ಯವನ್ನ ಸ್ಮಾಲ್ ಟಿ ಅಂತ ತಗೊಳ್ತಾರೆ. ಸೊ ಆ ಒಂದು ಪ್ರಯೋಗದಲ್ಲಿ ಅವರಿಗೆ ಗೊತ್ತಾಗೋದೇನು ಅಂತ ಅಂದ್ರೆ, ಮೊದಲಿಗೆ ಅದು 2 ಸಸ್ಯವನ್ನ ಅವರು ಸಂಕರಣ ಅಂದ್ರೆ ಏನಂತ ಹೇಳಿದ್ದೆ ನಿನ್ನೆ ಕ್ಲಾಸ್ ಅಲ್ಲಿ, ಪರಾಗಸ್ಪರ್ಶ ಕ್ರಿಯೆನೆ. ಸ್ವಕೀಯ ಪರಕೀಯ ಪರಾಗಸ್ಪರ್ಶ ಕ್ರಿಯೆ, ಒಟ್ಟಾರೆಯಾಗಿ ನಾವೇನಂತ ಹೇಳ್ತೀವಿ, ಪರಾಗಸ್ಪರ್ಶ ಕ್ರಿಯೆಯನ್ನ ಸಂಕರಣ ಅಂತ ಹೇಳ್ತೀವಿ. ಸೊ ಏಕತಳೀಕರಣದಲ್ಲಿ ಏನಾಗಿತ್ತು, 2 ಈ ರೀತಿ ಗಿಡವನ್ನ ತಗೊಂಡು ಮೊದಲಿಗೆ ಸಂಕರಣವನ್ನ ನಡೆಸಿದಾಗ ಸಿಕ್ಕಂತಹ ಎಲ್ಲಾ ಸಸ್ಯಗಳು ಸಹ ಎತ್ತರದ ಸಸ್ಯಗಳು. ಆದ್ರೆ ಏನಾಗಿತ್ತು ವ್ಯತ್ಯಾಸ, ಇದರಲ್ಲಿ ಎತ್ತರದ ಸಸ್ಯ ಪ್ರಬಲ ಅಂಶ ಆಗಿರೋದಕ್ಕೆ ಎಲ್ಲಾ ಸಸ್ಯಗಳು ಎತ್ತರದ ಸಸ್ಯಗಳಾಗಿತ್ತು. ಆದ್ರೆ ಈ ಕುಬ್ಜ ಸಸ್ಯದ ಅಂಶವೂ ಸಹ ಮಿಕ್ಸ್ ಆಗಿರೋದ್ರಿಂದ ಇದೆಲ್ಲದೂ ಮಿಶ್ರ ತಳಿಯಾಗಿ ನಮ್ಗೆ ಸಿಗತ್ತೆ, ಪೂರ್ತಿ ಶುದ್ಧ ತಳಿಯಾಗಿ ಸಿಗೋದಿಲ್ಲ. ಸೊ ಈ ಸಂತತಿಯನ್ನ F1 ಅಂತ ಹೆಸರಿಸ್ತಾರೆ. ಯಾವಾಗ ಈ F1 ಸಂತತಿಯನ್ನ ಪುನಃ ಇನ್ನೊಂದು ಪಿತೃಸಸ್ಯದ ಜೊತೆಗೆ ಅವರು ಸಂಕಲನ ನಡೆಸ್ತಾರೋ ಆಗ ಅವರಿಗೆ ಏನ್ ಗೊತ್ತಾಗತ್ತೆ, ಅದರಲ್ಲಿ 3 ಎತ್ತರದ ಸಸ್ಯಗಳು ಸಿಕ್ಕಿ 1 ಕುಬ್ಜ ಸಸ್ಯ ಸಿಗತ್ತೆ. ಆ 3ರಲ್ಲಿ 2 ಟಿ ಇರುವಂತಹ ಅಂದ್ರೆ ಪ್ರಬಲ ಗುಣ ಇರುವಂತಹ 1 ಸಸ್ಯ ಮಾತ್ರ ಸಿಗತ್ತೆ, ಹಾಗೆ ದುರ್ಬಲ ಗುಣ ಇರುವಂತಹ 1 ಸಸ್ಯ ಸಿಗತ್ತೆ. ಸೊ ಇದು ಪೂರ್ತಿಯಾಗಿ ಪ್ರಬಲ ಅಲ್ವಾ, 2 ಕ್ಯಾಪಿಟಲ್ ಟಿ ಇದೆ, ಹಾಗಾಗಿ ಇದನ್ನ ಶುದ್ಧ ಪ್ರಬಲ ತಳಿ ಅಂತ ಕರೆದ್ರು. ಹಾಗೆ ಇದರಲ್ಲಿ 2 ಸ್ಮಾಲ್ ಟಿ ಇರೋದಕ್ಕೆ ಇದನ್ನ ಶುದ್ಧ ದುರ್ಬಲ ತಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ಮಾಲ್ ಟಿ ದುರ್ಬಲ ತಳಿ, ಹೌದಾ. ಬಟ್ ಇಲ್ಲೇನಾಗತ್ತೆ, ಇದು ಟಿ 1 ಸ್ಮಾಲ್ ಟಿ 1 ಕ್ಯಾಪಿಟಲ್ ಟಿ ಇದೆ, ಅಂದ್ರೆ ಪ್ರಬಲ ಅಂಶನೂ ಇದೆ, ದುರ್ಬಲ ಅಂಶವೂ ಸಹ ಇದರಲ್ಲಿ ಮಿಶ್ರಣಗೊಂಡಿದೆ. ಆದ್ರೆ ನಾನು ನಿನ್ನೆ ಕ್ಲಾಸ್ ಅಲ್ಲೇ ಹೇಳಿದ್ದೆ, 1 ಪ್ರಬಲ ಅಂಶ ಇದ್ರು ಅದೇ ಆ ಒಂದು ಗುಣವನ್ನ ನಿರ್ಧಾರ ಮಾಡುವಂತ ಅಂಶ ಆಗಿರುತ್ತೆ, ಅದಕ್ಕಾಗಿ ಅದನ್ನ ಪ್ರಬಲ ಅಂಶ ಅಂತ ಕರಿತೀವಿ, ಪ್ರಬಲ ಗುಣ ಅಂತ ಕರಿತೀವಿ. ಸೊ ಇಲ್ಲಿ ಎತ್ತರದ ಕ್ಯಾಪಿಟಲ್ ಟಿ ಪ್ರಬಲ ಅಂಶ ಆಗಿರೋದಕ್ಕೆ ಇದು ಎತ್ತರವಾಗಿ ಬೆಳೆಯುತ್ತೆ, 2 ಸಸ್ಯಗಳು ಎತ್ತರವಾಗಿ ಬೆಳೆಯುತ್ತೆ. ಆದ್ರೆ ಇಲ್ಲಿ ಸ್ಮಾಲ್ ಟಿಯೂ ಕೂಡ ಮಿಕ್ಸ್ ಆಗಿರೋದ್ರಿಂದ ಇದನ್ನ ಮಿಶ್ರ ತಳಿ ಅಂತ ಕರೆದ್ರು. ಬಟ್ ಅವರಿಗೆ ಗೊತ್ತಾಗಿದ್ದೇನು, ಮೊದಲನೇ ಬಾರಿ ಸಂಕರಣ ನಡೆಸಿದಾಗ ಎಲ್ಲ ಎತ್ತರದ ಸಸ್ಯಗಳು ಬಂತು, ಅಂದ್ರೆ ಅದರಲ್ಲಿ ದುರ್ಬಲ ಗುಣ ಅಡಗಿ ಹೋಗಿತ್ತು, ಹೈಡ್ ಆಗಿತ್ತು ಅದರಲ್ಲಿ. ಬಟ್ ಯಾವಾಗ ಅದನ್ನ ಪುನಃ ಸ್ವಕೀಯ ಪರಾಗಸ್ಪರ್ಶ ಮಾಡ್ತಾರೆ, ಇನ್ನೊಂದು ಪಿತೃಸಸ್ಯದ ಜೊತೆಗೆ ಸ್ವಕೀಯ ಪರಾಗಸ್ಪರ್ಶವನ್ನ ನಡೆಸ್ತಾರೆ, ಆಗ ಆ ಒಂದು ದುರ್ಬಲ ಗುಣ ಇರುವಂತಹ ಸಸ್ಯವು ಸಹ ಹೊರಗಡೆಗೆ ಕಾಣಿಸುತ್ತೆ. ಹಾಗೆ ಆದಾಗ ಅವ್ರೇನಂತ ಅನ್ಕೊಳ್ತಾರೆ, ದುರ್ಬಲ ಗುಣ ಅಂದ್ರೆ ದುರ್ಬಲ ಸಸ್ಯದ ಗುಣವೂ ಸಹ ಅನುವಂಶೀಯವಾಗಿ ಬಂದಿರತ್ತೆ, ಬಟ್ ಅದೇನಾಗತ್ತೆ ಟೈಮ್ ಬೀಯಿಂಗ್ ಅದು ಕಾಣಿಸಿರೋದಿಲ್ಲ ಅಷ್ಟೇನೆ. ಸೊ ಇದು ಏಕತಳೀಕರಣದ ಬಗ್ಗೆ ಮೆಂಡಲ್ ಅವರ ಒಂದು ಪ್ರಯೋಗ ಆಗಿತ್ತು. ಸೊ ನೆಕ್ಸ್ಟ್ ದ್ವಿತಳೀಕರಣದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಅವರು 2 ಬೇರೆ ಬೇರೆ ಗುಣಲಕ್ಷಣ, ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪವನ್ನ ತೋರಿಸುವಂತಹ ಸಸ್ಯಗಳನ್ನ ತಗೊಂಡು ಸಂಕರಣವನ್ನ ನಡೆಸ್ತಾರೆ. ಸೊ ಅದು ದ್ವಿತಳೀಕರಣ ಅಂತ ಕರೀತಾರೆ. ನೀವಿಲ್ಲಿ ಪ್ರಯೋಗವನ್ನ ನೋಡೋದಿದ್ರೆ ಇಲ್ಲೇನಾಗ್ತಾ ಇದೆ, ಪಿತೃಸಸ್ಯ ಅಂತ 2 ಬಟಾಣಿ ಕಾಳನ್ನ ತಗೊಂಡಿದ್ದಾರೆ.
ಒಂದು ಪೂರ್ತಿ ದುಂಡಾಗಿರುವಂತಹ ಹಳದಿ ಬಣ್ಣದ ಬಟಾಣಿ ಕಾಳು, ಇನ್ನೊಂದು ಸುಕ್ಕಾದಂತಹ ಅಂದ್ರೆ ಶ್ರಿಂಕ್ ಆಗಿರೋದು, ರಿಂಕಲ್ ಆಗಿರುವಂತಹ ಇನ್ನೊಂದು ಹಸಿರು ಬಣ್ಣದ ಬಟಾಣಿ ಕಾಳನ್ನ ತಗೊಳ್ತಾರೆ. ಸೊ ಇದು ಎಲ್ಲೂ ಏನು ಶ್ರಿಂಕ್ ಆಗಿಲ್ಲ, ಸುಕ್ಕುಗಟ್ಟಿಲ್ಲ. ಇದು ಸುಕ್ಕುಗಟ್ಟಿರೋದು. ಸೊ ಇದನ್ನ ಕ್ಯಾಪಿಟಲ್ ಆರ್ ಆರ್ ಮತ್ತೆ ವೈ ವೈ ಅಂತ ತಗೊಂಡು, ಮತ್ತೆ ಇಲ್ಲಿ ಸುಕ್ಕಾದ ಹಸಿರುಗಟ್ಟಿರುವಂತಹ ಒಂದು ಬಟಾಣಿ ಕಾಳನ್ನ ಸ್ಮಾಲ್ ಆರ್ ಆರ್ ವೈ ವೈ ಅಂತ ತಗೊಂಡು. ಸೊ ನಾವು ನಿನ್ನೆ ಓದಿದ್ವಿ ಅಲ್ವಾ, ಏನಂತ, ಒಂದೊಂದು ಗುಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗತ್ತೆ ಅಂತ. ಸೊ ಇದನ್ನ ಸಪ್ರೇಟ್ ಮಾಡಿದ್ರೆ ಒಂದು ಆರ್ ಮತ್ತೆ ಒಂದು ವೈ ಆಗತ್ತೆ. ಅದೇ ರೀತಿ ಇನ್ನೊಂದು ಆರ್ ಇನ್ನೊಂದು ವೈ ಎರಡು ಗುಂಪಾಗಿ ಬರುತ್ತೆ. ಸೊ ಎರಡು ವರ್ಣತಂತುಗಳಿದ್ದಾಗ ಒಂದೊಂದು ಗುಂಪಾಗಿ ಬರುತ್ತೆ. ಅದೇ ರೀತಿ ಇಲ್ಲಿ ಸುಕ್ಕುಗಟ್ಟಿರೋದು ಸ್ಮಾಲ್ ಆರ್ ಸ್ಮಾಲ್ ವೈ ಆಗಿ ಲಿಂಗಾಣುಗಳು ಬರುತ್ತೆ. ಹೌದಾ? ಇದು ಎರಡು ಪರಸ್ಪರ ಸಂಕರಣ ಆದಾಗ ಅವರಿಗೆ ಕಂಡಿದ್ದೇನು ಅಂತ ಅಂದ್ರೆ, ಅದರಿಂದ ಉಂಟಾದಂತಹ ಕಾಳು ದುಂಡಾದ ಹಳದಿ ಕಾಳುಗಳನ್ನ ಅವರು ಪಡ್ಕೊಳ್ತಾರೆ. ಪ್ರಯೋಗದಲ್ಲಿ ಹಸಿರು ಸುಕ್ಕಾದ ಕಾಳು ಇದ್ರೂ ಕೂಡ ಅವರಿಗೆ ಸಿಗೋದು ದುಂಡಾದ ಹಳದಿ ಕಾಳು ಆಗಿರುತ್ತೆ. ಹಾಗಿದ್ರೆ ಪ್ರಬಲ ಅಂಶ ಯಾವ್ದಾಗಿರುತ್ತೆ, ಪ್ರಬಲ ಗುಣ ಯಾವ್ದಾಗಿರುತ್ತೆ? ಈ ದುಂಡಾದ ಹಳದಿ ಬಣ್ಣ. ಹಾಗೆ ದುಂಡಾದ ಅದರ ಒಂದು ಸ್ಟ್ರಕ್ಚರ್ ಅನ್ನ ನೋಡಿದ್ರೆ, ಆಕಾರವನ್ನ ನೋಡಿದ್ರೆ ದುಂಡಾದ ಆಕಾರ ಮತ್ತೆ ಹಳದಿ ಬಣ್ಣ ಇದೆರಡು ಪ್ರಬಲ ಅಂಶ ಆಗಿರೋದಕ್ಕೆ ಮೊದಲನೇ ಸಂತತಿಯಲ್ಲಿ ಅವರಿಗೆ ದುಂಡಾದ ಹಳದಿ ಬಣ್ಣದ ಕಾಳುಗಳೇ ಸಿಗತ್ತೆ. ಸೊ ದ್ವಿತಳೀಕರಣ ಅಂತ ಅಂದ್ರೆ ಏನು? ಎರಡು ವಿಭಿನ್ನ ಲಕ್ಷಣವನ್ನ ಹೊಂದಿರುವಂತಹ ಎರಡು ರೂಪಗಳನ್ನು ತೋರಿಸುವಂತಹ ಸಸ್ಯಗಳನ್ನ ಸಂಕರಿಸೋದು. ಹಾಗೆ ಹಳದಿ ಬಣ್ಣದ ಬೀಜ ಮತ್ತೆ ದುಂಡಾದ ಬೀಜಗಳು ಪ್ರಬಲ ಗುಣಗಳಾಗಿವೆ ಅನ್ನೋದು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಹೌದಾ? ಸೊ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ಆ ಒಂದು F1 ಸಂತತಿಯಲ್ಲಿ ಸಿಕ್ಕಂತಹ ಕಾಳನ್ನ ಮತ್ತೆ ಪುನಃ ಸ್ವಕೀಯ ಪರಾಗಸ್ಪರ್ಶ ನಡೆಸ್ತಾರೆ. F2 ಸಂತತಿ ಬೇಕಲ್ವಾ, ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಅಂದ್ರೆ ಅನುವಂಶೀಯವಾಗಿ ಲಕ್ಷಣಗಳು ಅನುವಂಶೀಯವಾಗಿ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ಬೇಕಿತ್ತು. ಹಾಗಾಗಿ ಪುನಃ ಅವರೇನ್ ಮಾಡ್ತಾರೆ, ಸ್ವಕೀಯ ಪರಾಗಸ್ಪರ್ಶವನ್ನ ಮಾಡ್ತಾರೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಅವರಿಗೆ ಏನ್ ಸಿಗತ್ತೆ, ಇಲ್ಲಿ ನೀವು ಇದನ್ನ ಈ ಟೇಬಲ್ ಅನ್ನ ಚಕ್ಕರ್ ಬೋರ್ಡ್ ಅಂತ ಹೇಳ್ತಾರೆ. ಸೊ ಈ ಚಕ್ಕರ್ ಬೋರ್ಡ್ ಅನ್ನ ನೀವು ಗಮನಿಸಿದ್ರೆ ಇಲ್ಲಿ ಒಂದು ಕ್ಯಾಪಿಟಲ್ ಆರ್ ಇದೆ, ಇನ್ನೊಂದು ಸ್ಮಾಲ್ ಆರ್ ಇದೆ, ವೈ ಕ್ಯಾಪಿಟಲ್ ವೈ ಮತ್ತೆ ಸ್ಮಾಲ್ ವೈ, 4 ಲೆಟರ್ಸ್ ಸಹ ಇದೆ. ಹೌದಾ? ಸೊ ಇದನ್ನ ಕಾಂಬಿನೇಷನ್ ಮಾಡಿದ್ರೆ 4 ರೀತಿಯ ಕಾಂಬಿನೇಷನ್ಗಳು ಸಿಗತ್ತೆ ನಮ್ಗೆ. ಸೊ ಒಂದು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಇನ್ನೊಂದು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸಿಗತ್ತೆ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸಿಗತ್ತೆ, ಇನ್ನೊಂದು ಎಲ್ಲದೂ ಸ್ಮಾಲ್ ಇರೋದು ಸಿಗತ್ತೆ. ಅಂದ್ರೆ ಆರ್ ಮತ್ತೆ ವೈ ಎರಡು ಸ್ಮಾಲ್ ಇರೋದು ಸಿಗತ್ತೆ. ಅದೇ ರೀತಿ ಇನ್ನೊಂದು ಬಟಾಣಿ ಕಾಳನ್ನ ತಗೊಂಡು ಆ ಎಲ್ಲ ಗುಣಲಕ್ಷಣಗಳನ್ನ ಅವರು ಸಂಕರಣ ಮಾಡಿದಾಗ ಅದೆರಡರ ಪರಿಣಾಮವಾಗಿ, ಸಂಕರಣದ ಪರಿಣಾಮವಾಗಿ ಅವರಿಗೆ F2 ಸಂತತಿ ಸಿಗತ್ತೆ. F2 ಪೀಳಿಗೆಯಲ್ಲಿ ಯಾವ ರೀತಿಯಾಗಿ, ಈ ಚಕ್ಕರ್ ಬೋರ್ಡ್ ಅನ್ನ ನೀವು ಸರಿಯಾಗಿ ಗಮನಿಸಿದ್ರೆ ನಿಮಗೆ ಕಾಣಿಸುತ್ತೆ, ಇಲ್ಲಿ ಒಂದು ಎಲ್ಲಾ ಕ್ಯಾಪಿಟಲ್ ಇರೋದು ಆರ್ ಆರ್ ವೈ ವೈ ಅಂತ ಇರೋದು ಸಿಗತ್ತೆ. ಇಲ್ಲಿ ಆರ್ ಆರ್ ವೈ ವೈ ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಲೆಟರ್ಸ್ ಅನ್ನ ಜಾಸ್ತಿ ಫೋಕಸ್ ಮಾಡಿ ನೋಡಿ, ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಕಾಳಿನ ಆಕಾರವನ್ನ ನೋಡಿದ್ರೆ ಒಟ್ಟಾರೆಯಾಗಿ 9 ಪ್ರಬಲ ಗುಣ ಹೊಂದಿರುವಂತಹ ಕಾಳುಗಳು ನಮ್ಗೆ ಕಾಣಿಸುತ್ತೆ. ಹೌದಾ? ಇದು ಮೊದಲನೆಯದು, ಇದು 2, 3, 4, 5, 6, 7, 8, 9. ಈ 9 ಕಾಳುಗಳಲ್ಲಿ ಏನಾಗಿದೆ, ಹಳದಿ ಬಣ್ಣ ಮತ್ತೆ ದುಂಡಗಿನ ಆಕಾರ ಎರಡೂ ಸಹ ಕಾಣಿಸ್ತಾ ಇದೆ. ಅಂದ್ರೆ ಪ್ರಬಲ ಅಂಶಗಳು ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದೇ ರೀತಿ ಇಲ್ಲಿ 3, 1, 2, 3 ಬಣ್ಣ ಹಳದಿ ಇದೆ, ಆದ್ರೆ ಸುಕ್ಕಾಗಿದೆ. ಒಂದು ಪ್ರಬಲ ಅಂಶ ಇನ್ನೊಂದು ದುರ್ಬಲ ಅಂಶ ಸೇರಿರೋದು ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಹೌದಾ? ಹಾಗೆ ಇಲ್ಲಿ ನಾವು ನೋಡಿದ್ರೆ ಇದು ದುಂಡಾಗಿದೆ,
ಆದ್ರೆ ಬಣ್ಣ ಏನಾಗಿದೆ, ವ್ಯತ್ಯಾಸ ಆಗಿದೆ. ಅಂದ್ರೆ ಆಕಾರ ಸೇಮ್ ಇದ್ರು, ಪ್ರಬಲ ಅಂಶ ಆಕಾರ ಪ್ರಬಲ ಅಂಶ ಆಗಿದೆ. ಸೊ ಅದು ಹಾಗೆ ದುಂಡಗಿನ ಆಕಾರ ಬಂದಿದೆ. ಬಟ್ ಇಲ್ಲಿ ವ್ಯತ್ಯಾಸ ಆಗಿರೋದೇನು, ಕಲರ್ ಅಲ್ಲಿ ಬಣ್ಣ ಬದಲಾವಣೆ ಆಗಿದೆ. ದುರ್ಬಲ ಅಥವಾ ಸುಕ್ಕುಗಟ್ಟಿದ ಕಾಳಿನ ಬಣ್ಣ ಇಲ್ಲಿ ಮುಂದುವರೆದಿದೆ. ಅದೇ ರೀತಿ ಪೂರ್ತಿ ದುರ್ಬಲ ಅಂಶ ಇರುವಂತಹ ಸುಕ್ಕುಗಟ್ಟಿದ ಹಳದಿ ಬಣ್ಣದ ಕಾಳು ಸಹ ಸಿಕ್ಕಿದೆ. ಸೊ ಇವುಗಳ ಎಷ್ಟು ಪ್ರಮಾಣದಲ್ಲಿ ಉಂಟಾಗಿದೆಯೋ ಅವುಗಳ ಅನುಪಾತವನ್ನ ತಗೊಂಡ್ರೆ ಅದು 9:3:3:1. ಅಂದ್ರೆ 9 ಪ್ರಬಲ ಅಂಶವನ್ನೇ ಹೊಂದಿರುವಂತಹ ಕಾಳುಗಳು. ಇನ್ನು 3 ಮತ್ತೆ 3, ಇದರಲ್ಲಿ 3 ಪ್ರಬಲ ಅಂಶ, ಒಂದು ಹಳದಿ ಬಣ್ಣ ಪ್ರಬಲ ಅಂಶ ಆದ್ರೆ ಇನ್ನೊಂದರಲ್ಲಿ ಪ್ರಬಲ ಅಂಶ ದುಂಡಗಿನ ಆಕಾರ ಪ್ರಬಲ ಅಂಶ ಆಗಿದೆ. ಹಾಗೆ ಒಂದರಲ್ಲಿ ದುರ್ಬಲ ಅಂಶ ಅಂತ ನೋಡಿದ್ರೆ ಅದು ಆಕಾರ, ಇದು ಏನು ಸುಕ್ಕುಗಟ್ಟಿರೋದು, ಹೌದಾ. ಇನ್ನೊಂದರಲ್ಲಿ ಏನಾಗಿದೆ, ಬಣ್ಣ ದುರ್ಬಲ ಅಂಶ ಆಗಿದೆ, ಹಸಿರು ಬಣ್ಣದ್ದು ಸಿಕ್ಕಿದೆ. ಸೊ ಇಲ್ಲಿ ಸಿಕ್ಕಿರೋದು ಪೂರ್ತಿಯಾಗಿ ದುರ್ಬಲ ಅಂಶವನ್ನೇ ಹೊಂದಿರುವಂತಹ ಕಾಳು. ಈ ರೀತಿಯಾಗಿ 4 ಬಗೆಯ ಒಂದು ಕಾಳುಗಳನ್ನ ನಾವು ಪಡ್ಕೊಳ್ತೀವಿ. ಸೊ ಇದು ಈ ಒಂದು ದ್ವಿತಳೀಕರಣದ ಚಕ್ಕರ್ ಬೋರ್ಡ್ನ ಅನುಪಾತ ಆಗಿರುತ್ತೆ. ಪ್ರಯೋಗದಲ್ಲಿ ಸಿಕ್ಕಂತಹ ಕಾಳುಗಳ ಅಥವಾ F2 ಸಂತತಿಯ ಅನುಪಾತ ಆಗಿರುತ್ತೆ. ಸೊ ಏನ್ ಸಿಗತ್ತೆ ನಮ್ಗೆ, ದುಂಡನೆಯ ಹಳದಿ ಬಣ್ಣದ್ದು ಸಿಗತ್ತೆ, ದುಂಡನೆಯ ಹಸಿರು ಬಣ್ಣದ್ದು ಸಿಗತ್ತೆ. ಆದ್ರೆ ಇಲ್ಲಿ ದುಂಡನೆಯ ಆಕಾರ ಮಾತ್ರ ಪ್ರಬಲ ಅಂಶ, ಹಸಿರು ಬಣ್ಣ ದುರ್ಬಲ ಅಂಶದಿಂದ ಇನ್ನೊಂದು ಕಾಳಿನಿಂದ ಬಂದಂತಹದ್ದು, ಹೌದಾ. ಅದೇ ರೀತಿ ಸುಕ್ಕಾದ ಹಳದಿ, ಸುಕ್ಕಾಗಿರೋದು ಬೇರೆ ಒಂದು ಕಾಳಿನ ಅಂಶ ಆಗಿರುತ್ತೆ. ಬಟ್ ಹಳದಿ ಬಣ್ಣ ಪ್ರಬಲ ಅಂಶ ಆಗಿದ್ದು ಇಲ್ಲಿ ಹಳದಿ ಬಣ್ಣ ಬಂದಿರತ್ತೆ. ಇನ್ನು ಸುಕ್ಕಾದ ಹಸಿರು ಬಣ್ಣದ್ದು ಸಿಗತ್ತೆ. ಸೊ ಒಟ್ಟಾರೆ 16 ಬಗೆಯ ಕಾಳುಗಳನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇದು ದ್ವಿತಳೀಕರಣದ ಒಂದು ಉದಾಹರಣೆ ಆಗಿತ್ತು. ಅಂದ್ರೆ ಮೆಂಡಲ್ ಅವರು ನಡೆಸಿದಂತಹ ಪ್ರಯೋಗದ ವಿವರಣೆ ಆಗಿತ್ತು. ಸೊ ಈ ರೀತಿಯಾಗಿ ಅವರು ಪ್ರಯೋಗವನ್ನ ಮಾಡಿ ದ್ವಿತಳೀಕರಣದಲ್ಲಿ ಯಾವ ರೀತಿ ಎಷ್ಟು ಅನುಪಾತದಲ್ಲಿ ಸಂತತಿಗಳು ಉಂಟಾಗತ್ತೆ ಅನ್ನೋದನ್ನ ಚೆಕ್ ಮಾಡಿದ್ರು. ಅಲ್ಲಿ ಅರ್ಥ ಆಗಿದ್ದೇನು, ಅನುವಂಶೀಯವಾಗಿ ಗುಣಗಳು ಪಾಸ್ ಆಗ್ತಾ ಇದೆ, ಆದ್ರೆ ಅವುಗಳ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಸೊ ಗುಣಗಳನ್ನ ಹೇಗೆ ವ್ಯಕ್ತಪಡಿಸೋದು ಹಾಗಿದ್ರೆ, ಸೊ ಜೀವಕೋಶದಲ್ಲಿ ಪ್ರೋಟೀನ್ಗಳನ್ನ ತಯಾರಿಸಲು ಕೋಶೀಯ DNA ಮಾಹಿತಿಯ ಮೂಲ ಆಗಿದೆ. ನಾನು ನಿನ್ನೆ ಕ್ಲಾಸಲ್ಲೇ ಹೇಳಿದ್ದೆ, ನಮ್ಮ ತಂದೆ ತಾಯಿಯಿಂದ ನಮ್ಮ ಅಥವಾ ನಮ್ಮ ಅಜ್ಜ ಅಜ್ಜಿಯಿಂದನೋ ಇಲ್ಲ ಕೆಲವೊಂದ್ಸಲ ನಾವು ನಮ್ಮ ಸೋದರತ್ತೆ ಮಾವನ ರೀತಿಯಲ್ಲೂ ಕೆಲವೊಂದು ಬಾರಿ ಇರ್ತೀವಿ. ಸೊ ಅದಕ್ಕೆಲ್ಲ ಮುಖ್ಯ ಕಾರಣ ಅಂತ ಅಂದ್ರೆ ವಂಶವಾಹಿ DNA ವರ್ಗಾವಣೆ ಆಗಿರುತ್ತೆ. ಈ ವರ್ಗಾವಣೆ ಆದಂತಹ DNA ಏನ್ ಮಾಡುತ್ತೆ, ಜೀವಕೋಶದಲ್ಲಿ ಪ್ರೋಟೀನ್ ನ ತಯಾರಿಸೋದಕ್ಕೆ ಅವು ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಯಾವ ರೀತಿಯಾಗಿ ಜೀವಕೋಶ ಉಂಟಾಗಬೇಕು, ಅದರಲ್ಲಿನ ಗುಣಲಕ್ಷಣಗಳು ಯಾವ ರೀತಿಯಾಗಿರ್ಬೇಕು ಅನ್ನುವಂತಹ ಮಾಹಿತಿಯನ್ನ DNA ಕೊಡ್ತಾ ಇರುತ್ತೆ. DNA ವರ್ಗಾವಣೆ ಆಗೋದು ಪೋಷಕ ಜೀವಿಯಿಂದ ಮರಿಜೀವಿಗೆ ವರ್ಗಾವಣೆ ಆಗಿರುತ್ತೆ, ಹೌದಾ. ಸಂತಾನೋತ್ಪತ್ತಿ ಸಮಯದಲ್ಲಿ ವರ್ಗಾವಣೆ ಆಗಿರುತ್ತೆ. ಸೊ ಆ DNA ಮಾಹಿತಿನೇ ಪ್ರೋಟೀನ್ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಆಗುವಂತಹದ್ದು. ಸೊ ಒಂದು ಪ್ರೋಟೀನ್ ತಯಾರಿಕೆಗೆ ಬೇಕಾದಂತಹ ಮಾಹಿತಿಯನ್ನ ಒದಗಿಸೋದಕ್ಕೆ DNA ಘಟಕವನ್ನ ಪ್ರೋಟೀನ್ ನ ವಂಶವಾಹಿ ಅಂತ ಹೇಳ್ತಾರೆ. ಅಂದ್ರೆ ತಂದೆ ತಾಯಿಯ ಗುಣಲಕ್ಷಣಗಳನ್ನ ಮಗುವಿನ ತನಕ ತಲುಪಿಸುವಂತಹ DNA ಭಾಗವನ್ನ ನಾವು ಜೀನ್ ಅಂತ ಕರಿತೀವಿ, ಅಥವಾ ವಂಶವಾಹಿ ಗುಣಾಣು ಅಂತ ಹೇಳ್ತಾರೆ, ಆಯ್ತಾ. ಸೊ ಆ ಜೀನ್ ಇಂದಾಗಿ ನೀವು ಕೇಳಿರಬಹುದು, ಜೀನ್ ಅಂತ ಅಂದ್ರೆ ನಾವು ಹಾಕೋ ಜೀನ್ಸ್ ಪ್ಯಾಂಟ್ ಅಲ್ಲ, ಆಯ್ತಾ. ಈ ಜೀನ್ ಬೇರೆ, ಜೀನ್ ಅಂತ ಅಂದ್ರೆ ಗುಣಾಣು ಅಂತ ಹೇಳ್ತೀವಿ. ಗುಣಾಣು ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಈ ಅನುವಂಶೀಯತೆಗೆ ಮುಖ್ಯ ಕಾರಣ ಆಗೋದೇನೆ ಜೀನ್. ಒಂದು ಪೀಳಿಗೆಯ ವ್ಯಕ್ತಿಗಳು ಒಂದೇ ರೀತಿಯಾಗಿ, ಈಗ ನೀವು ಮನುಷ್ಯರು ಅಂತ ತಗೊಂಡ್ರೆ ಮನುಷ್ಯರ ಜೀನ್ ನಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸ ಇದ್ರೂ ಸಹ ಆಕಾರದಲ್ಲಿ, ಬಣ್ಣದಲ್ಲಿ, ಎತ್ತರದಲ್ಲಿ, ಗಾತ್ರದಲ್ಲಿ ಏನೇ ವ್ಯತ್ಯಾಸ ಇದ್ರು ಮನುಷ್ಯರು ಅಂತ ಅಂದ್ರೆ ಒಂದಿಷ್ಟು, ನಾವು ಒಂದ್ ಮನುಷ್ಯ ಅಂತಂದಾಗ ನಮಗೆ ಕಲ್ಪನೆ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ಅಂಗಾಂಗಗಳು ಬರುತ್ತಲ್ವಾ. ಸೊ ಆ ರೀತಿಯಾಗಿ ಒಂದು ಪೀಳಿಗೆಯ ಒಂದು ಗುಣಲಕ್ಷಣಗಳಿಗೆ ಕಾರಣ ಆಗೋದು ಜೀನ್ಗಳೇ ಆಗಿರುತ್ತೆ. ಅದೇ ರೀತಿ ಬೇರೆ ಬೇರೆ ಜೀವಿಗಳಲ್ಲೂ ಜೀನ್ಗಳೇ ಆಗಿರುತ್ತೆ. ಒಟ್ಟಾರೆಯಾಗಿ ಎಲ್ಲಾ ಜೀವಿಗಳು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಗುಣಗಳ
ವರ್ಗಾವಣೆಗೆ ಜೀನ್ಗಳು ಕಾರಣ ಆಗಿರುತ್ತೆ. ಸೊ ಇದು ಎಲ್ಲಿರುತ್ತೆ ಜೀನ್ಗಳು? DNA ಯಲ್ಲೇ ಇರುತ್ತೆ. ನಾವು DNA ಅಂತ ಏನು ಹೇಳ್ತೀವಿ, ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಆಮ್ಲ ಅಂತ, ಅದ್ರಲ್ಲೇನೆ ಜೀನ್ಗಳು ಇರುತ್ತೆ. ಈ ಜೀನ್ಗಳಿಂದಾಗಿ ಗುಣಗಳ ವರ್ಗಾವಣೆ ಆಗುವಂತಹದ್ದು. ಸೊ ಜೀವಕೋಶದಲ್ಲಿನ ವಂಶವಾಹಿಗಳು, ಜೀನ್ಗಳು ಏನಿರುತ್ತೆ, ಜೀವಿಗಳಲ್ಲಿನ ಗುಣಗಳು ಅಥವಾ ಲಕ್ಷಣಗಳನ್ನ ನಿಯಂತ್ರಿಸೋದು. ಇವಾಗಷ್ಟೇ ನಾನು ಹೇಳ್ದಲ್ವಾ, ಸೊ ಈ ಜೀನ್ಗಳನ್ನ ಆಧರಿಸಿ ಗುಣಲಕ್ಷಣಗಳನ್ನ ನಾವು ನೋಡಬಹುದು. ಸೊ ಒಬ್ರ ತರ ಇನ್ನೊಬ್ರು ಇದಾರೆ ಅಂತ ಅಂದ್ರೆ ಅವರಿಬ್ಬರ ಜೀನ್ಸ್ ಒಂದೇ ಆಗಿರುತ್ತೆ. ನಾನು ಆಗ್ಲೇ ಹೇಳ್ದೆ, ಜೀನ್ಸ್ ಅಂತ ಅಂದ್ರೆ ನಾವು ಹಾಕೋ ಜೀನ್ಸ್ ಅಲ್ಲ, ಜೀನ್ಸ್ ಪ್ಯಾಂಟ್ ಆ ಜೀನ್ಸ್ ಅಲ್ಲ, ಇದು ಜೀವಕೋಶದಲ್ಲಿರುವಂತಹ ಜೀನ್ಗಳು. ಆಯ್ತಾ? ಸೊ ಈ ಜೀನ್ ಅಥವಾ ಏನು ವಂಶವಾಹಿಗಳು ಅಂತ ಏನ್ ಕರಿತೀವಿ, ಗುಣಾಣುಗಳು ಅಂತ ಏನ್ ಕರಿತೀವಿ, ಇವುಗಳೇ ಏನ್ ಮಾಡುತ್ತೆ, ಗುಣಲಕ್ಷಣಗಳನ್ನ ನಿಯಂತ್ರಿಸೋದಾಗಿರತ್ತೆ. ಸೊ ಗುಣಗಳು ಹೇಗೆ ವ್ಯಕ್ತ ಆಗತ್ತೆ ಅಂತ ನೋಡೋದಿದ್ರೆ, ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳಲ್ಲಿ ಯಾವುದೆಲ್ಲ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಎರಡು ಪರಸ್ಪರ ಏನು ಸೇರೋದ್ರ ಮೂಲಕ ಸಂತಾನೋತ್ಪತ್ತಿ ನಡೆಯೋದನ್ನ ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಅಲ್ವಾ. ಸೊ ಈ ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವಂತಹ ಎಲ್ಲಾ ಜೀವಿಗಳಲ್ಲಿ ಪ್ರತಿಯೊಂದು ಜೀವಕೋಶದಲ್ಲಿಯೂ ವರ್ಣತಂತುವಿನ 2 ಪ್ರತಿಯನ್ನ ಹೊಂದಿರುತ್ತೆ. ಇವಾಗ ಇದು ಒಂದು ಜೀವಕೋಶ ಅಂತ ನಾವು ತಗೊಂಡ್ರೆ ಇದರಲ್ಲಿ 2 ವರ್ಣತಂತುಗಳಿರತ್ತೆ. ಪ್ರತಿಯೊಂದು ಜೀವಕೋಶದಲ್ಲೂ 2 ವರ್ಣತಂತುಗಳಿರತ್ತೆ. ಹಾಗೆ ತಲಾ 1 ಪ್ರತಿಯನ್ನ ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪಡೆದಿರುತ್ತೆ. ಈ 2 ವರ್ಣತಂತು ಹೇಗ್ ಬಂದಿರತ್ತೆ ನಮ್ಮ ಹತ್ರ ಅಂತ ಅಂದ್ರೆ, ನಮ್ಮ ಹಿಂದಿನ ತಲೆಮಾರು ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಿಂದನೇ ಮುಂದಿನ ಪೀಳಿಗೆ ಉಂಟಾಗೋದಲ್ವಾ. ಸೊ ಹಿಂದಿನ ಪೀಳಿಗೆಯಿಂದ ಗಂಡು ಸಂತತಿಯಿಂದ ಒಂದು ವರ್ಣತಂತು, ಹೆಣ್ಣು ಸಂತತಿಯಿಂದ ಒಂದು ವರ್ಣತಂತು, 2 ಸೇರಿ ಮುಂದಿನ ಸಂತತಿಗೆ ವರ್ಗಾವಣೆ ಆಗಿರುತ್ತೆ. ಅಲ್ಲಿ 2 ಇರೋದು ಮತ್ತೆ ಪುನಃ ಮತ್ತೆ DNA ಸ್ವಪ್ರತೀಕರಣ ಎಲ್ಲ ಆಗ್ತಾ ಇರತ್ತೆ ಅಲ್ವಾ. ಸೊ ಅಲ್ಲಿಂದ ಒಂದು ವರ್ಣತಂತು, ಒಂದು ಜೋಡಿ ವರ್ಣತಂತು ಮುಂದಿನ ಪೀಳಿಗೆಗೆ ಮತ್ತೆ ವರ್ಗಾವಣೆ ಆಗುತ್ತೆ. ಜೋಡಿ ಅಂತ ಅಂದ್ರೆ 2 ಅಲ್ವಾ. ಸೊ ಅದು 2 ಬರೋದಕ್ಕೆ ಮುಖ್ಯ ಕಾರಣ ಒಂದು ತಂದೆ, ಇನ್ನೊಂದು ತಾಯಿ. ನಾವು ಮನುಷ್ಯರು ಅಂತ ಅಂದ್ರೆ ತಂದೆ ತಾಯಿ ಅಂತ ಹೇಳ್ತೀವಿ ಅಲ್ವಾ. ಬಟ್ ಎಲ್ಲದಕ್ಕೂ ಪೋಷಕ ಜೀವಿ ಅಂತ ಇದ್ದೇ ಇರತ್ತೆ. ಈಗ ಒಂದ್ ಪಕ್ಷಿ ಅಂತ ತಗೊಂಡ್ರೆ, ಒಂದ್ ಬೆಕ್ಕು ಅಂತ ತಗೊಂಡ್ರೆ, ನಾಯಿ ಅಂತ ತಗೊಂಡ್ರೆ, ಎಲ್ಲದಕ್ಕೂ ಒಂದು ಪೋಷಕ ಜೀವಿಗಳು ಇದ್ದೇ ಇರತ್ತೆ, ಒಂದು ಜೋಡಿ ಜೀವಿಗಳು ಇದ್ದೇ ಇರತ್ತೆ. ಅವು 2 ಸೇರಿದಾಗ ಮಾತ್ರ ಮರಿ ಜೀವಿ ಉಂಟಾಗೋದಕ್ಕೆ ಸಾಧ್ಯ. ಸೊ ಒಂದು ತಂದೆ ಜೀವಿಯಿಂದ ತಾಯಿ ಜೀವಿಯಿಂದ ಒಂದೊಂದು ವರ್ಣತಂತುಗಳು ಮರಿ ಜೀವಿಗೆ ವರ್ಗಾವಣೆ ಆಗಿರುತ್ತೆ. ಆ ಮರಿಜೀವಿ ಬೆಳವಣಿಗೆ ಆಗಿ ಪುನಃ ಅದು ಇನ್ನೊಂದು ಜೀವಿಯ ಜೊತೆಗೆ ಸಂಪರ್ಕದಲ್ಲಿ ಬಂದಾಗ ನೆಕ್ಸ್ಟ್ ವರ್ಣತಂತು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುವಂತಹದ್ದು. ಸೊ ಪ್ರತಿಯೊಂದು ಲಿಂಗಾಣು ಕೋಶವು ತಂದೆಯ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ 1 ಪ್ರತಿ ಮಾತ್ರ ಪಡೆದುಕೊಳ್ಳುತ್ತೆ. ಸೊ ಇಲ್ಲಿ ನೀವು ಈ ಚಿತ್ರದಲ್ಲಿ ಗಮನಿಸಿದ್ರೆ ಇವಾಗ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸೊ ಇದು ಜೋಡಿ ಅಂತ ನೋಡಿದ್ರೆ ನಾವು, ಆಯ್ತಾ. ಸೊ ಇದು ಒಂದು ಜೋಡಿ, ಇದು ಒಂದು ಜೋಡಿ ಅಂತ ತಗೊಂಡ್ರೆ ವರ್ಗಾವಣೆ ಆಗೋದು ಇದರಲ್ಲಿ ಒಂದೊಂದು ಮಾತ್ರ. ಇದು ತಂದೆಯದ್ದು, ಇದು ತಾಯಿಯದ್ದು ಅಂತ ತಗೊಳ್ಳಿ. ಕಲರ್ ಅಲ್ಲಿ ವ್ಯತ್ಯಾಸ ಮಾಡಿ ಕೊಟ್ಟಿದ್ದಾರೆ, ಹೌದಾ. ಸೊ ತಂದೆಯಿಂದ ಒಂದು ವರ್ಣತಂತು, ತಾಯಿಯಿಂದ ಒಂದು ವರ್ಣತಂತುವನ್ನ ಮಾತ್ರ ಪಡ್ಕೊಂಡು ಒಂದು ಜೋಡಿ ವರ್ಣತಂತು ಮರಿಜೀವಿಯಲ್ಲಿ ಉಂಟಾಗತ್ತೆ. ಸೊ ತಂದೆ ಹತ್ರನೂ ಒಂದು ಜೋಡಿ ಇರತ್ತೆ, ತಾಯಿ ಹತ್ರ ಒಂದು ಜೋಡಿ ಇರತ್ತೆ, ಅದರಲ್ಲಿ ಒಂದನ್ನ ಮಗುವಿಗೆ ವರ್ಗಾವಣೆ ಮಾಡ್ತಾರೆ, ಒಂದೊಂದು ಪ್ರತಿಯನ್ನ ವರ್ಗಾವಣೆ ಮಾಡ್ತಾರೆ, ಮಗುವಿನಲ್ಲಿ ಒಂದು ಜೋಡಿ ಉಂಟಾಗತ್ತೆ. ಓಕೆನಾ. ಸೊ ಮಾನವರಲ್ಲಿ ಒಟ್ಟಾರೆಯಾಗಿ ಈ ತರಹದ ಜೋಡಿಗಳು 23 ಜೋಡಿಗಳಿರತ್ತೆ. ನೀವಿಲ್ಲಿ ಗಮನಿಸ್ತಾ ಹೋದ್ರೆ ಇದೆಲ್ಲದು ಜೋಡಿ ಜೋಡಿಯಾಗೆ ಇದೆ ಅಲ್ವಾ. 1 2 ಇದೆಲ್ಲದು ಜೋಡಿಯಾಗೆ ಇದೆ, ಹೌದಾ. ಸೊ ಒಟ್ಟು 23 ಜೋಡಿ ವರ್ಣತಂತುಗಳಿರತ್ತೆ. ಒಂದು ಜೋಡಿ ಅಂದ್ರೆ 2 ವರ್ಣತಂತು, ಹಾಗಾಗಿ 46 ವರ್ಣತಂತುಗಳಿರತ್ತೆ. ಮಾನವರಲ್ಲಿ ಒಟ್ಟಾರೆಯಾಗಿ 46 ವರ್ಣತಂತುಗಳಿರತ್ತೆ. ಆದರೆ ಆ 23ರಲ್ಲಿ 22ರವರೆಗಿಂದು ಜೋಡಿಯಾಗಿ ಇದ್ರೆ ಕೊನೆಯದೊಂದು X ಮತ್ತೆ Y ಅಂದ್ರೆ ಬೆಸ ಸಂಖ್ಯೆಯಲ್ಲೇ ಇರತ್ತೆ. ಇಲ್ಲಿ ನೀವು ಗಮನಿಸಿದ್ರೆ ಇದೆಲ್ಲದೂ ಜೋಡಿ ಜೋಡಿಯಲ್ಲೇ ಇರತ್ತೆ, ಬಟ್ ಇಲ್ಲಿ ಕೊನೆಯಲ್ಲಿ ಇರೋದು ಮಾತ್ರ ಏನಾಗಿರತ್ತೆ, ಸಪ್ರೇಟ್ ಆಗಿ 2 ಇರತ್ತೆ. ಸೊ ಇದನ್ನ ನಾವು ಜೋಡಿ ವರ್ಣತಂತು ಅಂತ ಕರೆಯೋದಿಕ್ಕಾಗಲ್ಲ.
ಹಾಗಾಗಿ ಇದೇನಾಗಿರುತ್ತೆ, ಸಪ್ರೇಟ್ ಆಗಿ ಬೆಸ ಸಂಖ್ಯೆಯಲ್ಲಿ ಇರುತ್ತೆ. ಲಿಂಗ ವರ್ಣತಂತುಗಳೆಂದು ಕರೆಯಲ್ಪಡುವಂತಹ ವರ್ಣತಂತುಗಳು ಒಂದು ಜೋಡಿ ಬೆಸ ಆಗಿದ್ದು ಯಾವಾಗಲೂ ಪರಿಪೂರ್ಣ ಜೋಡಿ ಆಗಿರುವುದಿಲ್ಲ. ಓಕೆನಾ? ಇದೇ ನಮ್ಗೆ ಮುಂದೆ ವರ್ಗಾವಣೆ ಆಗುವಂತಹದ್ದು, ಅದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಲಿಂಗ ನಿರ್ಧರಣೆ ಅಂದ್ರೆ ಹೆಣ್ಣು ಮಗು ಹುಟ್ಟತ್ತ, ಅಂದ್ರೆ ಮನುಷ್ಯರ ಬಗ್ಗೆ ನಾನು ಹೇಳ್ತಾ ಇರೋದು. ಹೆಣ್ಣು ಸಂತತಿ ಹುಟ್ಟತ್ತ ಅಥವಾ ಗಂಡು ಸಂತತಿ ಹುಟ್ಟತ್ತ ಅಂತ ನಿರ್ಧಾರ ಆಗೋದು ಹೇಗೆ ಅಂತ ನೋಡೋದಿದ್ರೆ, ಯಾವಾಗ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಅನ್ನುವಂತಹ ವರ್ಣತಂತುಗಳಿರತ್ತೆ, ಇನ್ನು ಪುರುಷರಲ್ಲಿ ಎಕ್ಸ್ ವೈ ಅನ್ನುವಂತಹ ವರ್ಣತಂತು ಇರುತ್ತೆ. ಸೊ ಈಗ ನೀವು ಮಹಿಳೆ ಮತ್ತು ಪುರುಷ ಅಂತ ತಗೊಂಡ್ರೆ ಎಕ್ಸ್ ಮತ್ತೆ ಎಕ್ಸ್ ಎರಡೂ ಸೇಮ್ ಅಲ್ವಾ? ಸೇಮ್ ವರ್ಣತಂತು ಇದೆ. ವಿಭಿನ್ನವಾಗಿರೋದು ಯಾವುದು? ವೈ. ಈ ಎಕ್ಸ್ ಕೂಡ ಸೇಮ್, ಎಲ್ಲ ಎಕ್ಸ್ ಗಳು ಸೇಮೇ ಅಲ್ವಾ? ಹೌದಾ? ಬಟ್ ಇಲ್ಲೊಂದು ವೈ ಬಂತು ಅಂದ್ರೆ ಇದು ಮಾತ್ರ ಗುಂಪಿಗೆ ಸೇರಿದಂತಹದ್ದು. ಸೊ ಇದು ಮಹಿಳೆ ತಾಯಿ ಅಂತ ನಾವು ನೋಡಿದ್ರೆ ಇದು ಪುರುಷ, ತಂದೆಯಲ್ಲಿ ಎಕ್ಸ್ ವೈ ಅನ್ನೋದು ಇರುತ್ತೆ. ಸೊ ಮಗುವಿಗೆ ಒಂದು ವರ್ಣತಂತು ವರ್ಗಾವಣೆ ಆಗತ್ತೆ. ಸೊ ಅದು ತಾಯಿಯಿಂದ ಎಕ್ಸ್ ಬರ್ಬೋದು, ತಂದೆಯಿಂದನೂ ಎಕ್ಸ್ ಬಂದ್ರೆ ಆಗ ಏನಂತ ಹೇಳ್ತೀವಿ, ಹೆಣ್ಣು ಮಗು ಹುಟ್ಟತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೆಣ್ಣು ಸಂತತಿ ಉಂಟಾಗೋದು. ಅದೇ ತಾಯಿ ಹತ್ರ ಇರೋದೇ ಎಕ್ಸ್, ಎರಡು ಎಕ್ಸ್ ಅಲ್ವಾ? ಸೊ ತಾಯಿ ಎಕ್ಸ್ ಕೊಟ್ಟು ತಂದೆ ಏನಾದ್ರೂ ವೈ ಅನ್ನ ಕಳಿಸಿದ್ರೆ, ತಂದೆಯಿಂದ ವೈ ಬಂದ್ರೆ ಆಗ ಗಂಡು ಮಗು ಹುಟ್ಟತ್ತೆ. ಓಕೆ, ಸೊ ಯಾಕೆ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಷ್ಟೋ ಕಡೆಯಲ್ಲಿ ಹೆಣ್ಣು ಮಕ್ಕಳ ಒಂದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಸ್ವಲ್ಪ ಹಿಂದಿನ ಕಾಲದವರೆಗೂ ಅದು ತುಂಬಾ ಜಾಸ್ತಿ ಆಗಿತ್ತು. ಲಿಂಗ ಯಾವುದು ಅಂತ ಕೇಳಿ ಹೆಣ್ಣು ಮಗುವಿನ ಹತ್ಯೆ ಮಾಡೋದು. ಆಯ್ತಾ? ಹೆಣ್ಮಕ್ಳಾದ್ರೆ ಬೇಡ ಅನ್ನುವಂತಹ ಒಂದು ಪದ್ಧತಿ ರೂಢಿಯಲ್ಲಿತ್ತು. ಅದು ಯಾಕೆ ಇತ್ತು ಅದ್ರ ಬಗ್ಗೆ ಚರ್ಚೆ ಬೇಡ. ಬಟ್ ಹೆಣ್ಣು ಮಗು ನಿರ್ಧಾರ ಆಗೋದು ತಂದೆಯ ಮೇಲೇನೆ ಆಧರಿಸಿ, ತಂದೆಯಿಂದಾಗಿನೇ ಅದು ನಿರ್ಧಾರ ಆಗತ್ತೆ ಹೊರತು ತಾಯಿಯಿಂದಾಗಿ ಆಗೋದಿಲ್ಲ. ಯಾಕಂದ್ರೆ ತಾಯಿ ಹತ್ರ ಇರುವಂತಹ ಎರಡೂ ವರ್ಣತಂತುಗಳು ಎಕ್ಸ್ ಆಗಿರತ್ತೆ, ಬಟ್ ತಂದೆ ಹತ್ರ ಎಕ್ಸ್ ವೈ ಇರತ್ತೆ. ತಂದೆಯಿಂದ ಎಕ್ಸ್ ವರ್ಣತಂತುವೇ ಬಂದ್ರೆ ಮಗುವಿಗೆ ಒಂದೊಂದು ಬರುತ್ತೆ ಅಲ್ವಾ, ಮಗುವಿಗೆ ಒಂದು ವರ್ಣತಂತು ಮುಂದಿನ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾವಣೆ ಆಗತ್ತೆ. ಸೊ ತಂದೆಯಿಂದನೂ ಎಕ್ಸ್ ಬಂದ್ರೆ ಅದು ಹೆಣ್ಣು ಮಗು ಆಗಿರತ್ತೆ, ಎಕ್ಸ್ ವೈ ಆದ್ರೆ ಅದು ಗಂಡು ಮಗು ಆಗ್ತಾ ಇರತ್ತೆ. ಸೊ ತಂದೆಯಿಂದ ಅನುವಂಶೀಯವಾಗಿ ವರ್ಣತಂತುವಿನಿಂದ ಮಕ್ಕಳ ಲಿಂಗ ನಿರ್ಧಾರ ಆಗತ್ತೆ ಅನ್ನೋದು ನಮ್ಗಿಲ್ಲಿ ಅರ್ಥ ಆಗ್ತಾ ಇದೆ. ಸೊ ಗಂಡು ಮಗುವಿನ ಜನನ ಆಗ್ಬೇಕಾದ್ರೆ ತಂದೆಯ ವರ್ಣತಂತುಗಳು ಪ್ರಮುಖ ಕಾರಣ ಆಗಿರತ್ತೆ, ತಾಯಿದಲ್ಲ. ಇನ್ನು ಇಷ್ಟೊತ್ತು ನಾವು ಅಭ್ಯಾಸ ಮಾಡಿದ್ದು ಅನುವಂಶೀಯತೆಯ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಸೊ ನೆಕ್ಸ್ಟ್ ಜೀವ ವಿಕಾಸ. ಹೇಗೆ ಜೀವ ವಿಕಾಸ ಬರುತ್ತೆ ಅಂತ ಅಂದ್ರೆ, ನಾನು ಆಗ್ಲೇ ಹೇಳ್ದೆ ಭಿನ್ನತೆಯೂ ಸಹ ಇರುತ್ತೆ. ಆ ಭಿನ್ನತೆಯಿಂದಾಗಿ ಜೀವ ವಿಕಾಸ ಆಗತ್ತೆ ಅನ್ನೋದನ್ನ ಹೇಳ್ದೆ, ಹೌದಾ? ಸೊ ಹೇಗೆ ಭಿನ್ನತೆ ಜೀವ ವಿಕಾಸಕ್ಕೆ ಕಾರಣ ಆಗತ್ತೆ ಅಂತ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೇ ಸನ್ನಿವೇಶದಲ್ಲಿ ಕಾಗೆಗಳ ದಾಳಿಯನ್ನ ತಪ್ಪಿಸಿಕೊಳ್ಳೋದಿಕ್ಕೆ ಸಂತಾನೋತ್ಪತ್ತಿ ಸಮಯದಲ್ಲಿ ಬಣ್ಣದಲ್ಲಿ ಉಂಟಾದಂತಹ ಭಿನ್ನತೆಯಿಂದ ಹಸಿರು ಜೀರುಂಡೆ ತನ್ನ ಬಣ್ಣವನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುತ್ತೆ. ಹಾಗೆ ಮಾಡೋದ್ರಿಂದ ವಿನಾಶದಿಂದ ತಪ್ಪಿಸ್ಕೊಳ್ಳುತ್ತೆ. ನೀವಿಲ್ಲಿ ಚಿತ್ರದಲ್ಲಿ ಗಮನಿಸಿ, ಮೊದಲನೇ ಚಿತ್ರದಲ್ಲಿ ಜೀರುಂಡೆ, ಜೀರುಂಡೆ ಅಂತ ಅಂದ್ರೆ ಇದು ಒಂದು ರೀತಿಯ ಕೀಟ, ಸಸ್ಯದ ಮೇಲೆ ಇರುವಂತಹ ಒಂದು ಹುಳ. ಆಯ್ತಾ? ಸಸ್ಯ ಮೂಲ ಆಹಾರ ಇದಕ್ಕೆ. ಸೊ ಸಸ್ಯದ ಮೇಲೆ ಇರುವಂತಹ ಈ ಒಂದು ಹುಳ ಇದು ಏನು ಕೆಂಪು ಬಣ್ಣದಲ್ಲಿ ಇದೆ. ಈ ಚಿತ್ರವನ್ನ ಗಮನಿಸಿದ್ರೆ, ಮೊದಲನೇ ಚಿತ್ರವನ್ನ ಗಮನಿಸಿದ್ರೆ ನೀವು ಎಲ್ಲದೂ ಕೆಂಪು ಬಣ್ಣದಲ್ಲಿ ಇದೆ. ಆದ್ರೆ ಈ ಜೀರುಂಡೆಯನ್ನ ತಿನ್ನುವಂತಹದ್ದು ಪಕ್ಷಿಗಳು, ಕಾಗೆಗಳು. ಆಯ್ತಾ? ಈ ಕಾಗೆ ಜೀರುಂಡೆಯನ್ನ ತಿಂತಾ ಇತ್ತು. ಸೊ ಅಷ್ಟು ಜೀರುಂಡೆಗಳು ಒಂದೇ ಬಣ್ಣದಲ್ಲೇ ಇದ್ರೆ ಕಾಗೆ ಸುಲಭವಾಗಿ ಗುರ್ತಿಸುತ್ತೆ, ಹೌದಾ? ಇಲ್ಲಿ ಜೀರುಂಡೆ ಇದೆ, ಹೋಗಿ ತಿನ್ಬೇಕು ಅಂತ ಗುರ್ತಿಸಿ ತಿನ್ಬಿಡತ್ತೆ. ಹಾಗೆ ತಿಂತಾ ಹೋಯ್ತು ಅಂತ ಅಂದ್ರೆ ಆ ಜೀರುಂಡೆಯ ಸಂತತಿ ಮುಂದುವರಿಯೋದಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಸೊ ಅದೇನ್ ಮಾಡತ್ತೆ ಅಂತ ಅಂದ್ರೆ, ಜೀರುಂಡೆ ಸಂತಾನೋತ್ಪತ್ತಿ ಮಾಡಿದಾಗ ಸಂತಾನೋತ್ಪತ್ತಿಯಿಂದ ಉಂಟಾದಂತಹ ತಲೆಮಾರಿನ ಬಣ್ಣ, ನೀವಿಲ್ಲಿ ಹಸಿರು ಬಣ್ಣವನ್ನ ಗಮನಿಸ್ತಾ ಇರಬಹುದು. ಒಂದೇ ಒಂದು ಹುಳ ಮಾತ್ರ ಹಸಿರು ಬಣ್ಣದಲ್ಲಿದೆ, ಮಿಕ್ಕಿರೋದು ಎಲ್ಲ ಕೆಂಪು ಬಣ್ಣದಲ್ಲಿದೆ. ಸೊ ಇಲ್ಲಿ ಬಣ್ಣ ಬದಲಾದಾಗ ಕಾಗೆಗೆ ಏನ್ ಅನ್ಸುತ್ತೆ, ಓಕೆ ಇದ್ಯಾವುದೋ ಬೇರೆದು, ಏನೋ ಬೇರೆದಿದು, ಹುಳ ಅಲ್ಲ, ನನ್ನ ಆಹಾರ ಅಲ್ಲ ಅಂತ ಅದೇನ್ ಮಾಡುತ್ತೆ, ಬಿಟ್ಬಿಡತ್ತೆ ಅದನ್ನ.
ಅಲ್ಲಿಗೆ ಒಂದು ಹುಳ ಜೀವಂತವಾಗಿ ಉಳ್ಕೊಂತು ಅಲ್ವಾ. ಮಿಕ್ಕಿದಷ್ಟು ಕೂಡ ಕಾಗೆಗೆ ಆಹಾರ ಆದ್ರೂ ಕೂಡ ಒಂದೇ ಒಂದು ಹುಳ ಉಳ್ಕೊಂತು. ಆ ಹುಳ ಮತ್ತೆ ಸಂತಾನೋತ್ಪತ್ತಿಯನ್ನ ಮಾಡಬಹುದು. ಸಂತಾನೋತ್ಪತ್ತಿಯನ್ನ ಮಾಡೋ ಮೂಲಕ ನೀವು ಇಲ್ಲಿ ಎರಡನೇ ಚಿತ್ರದಲ್ಲಿ ಗಮನಿಸಬಹುದು, ಸಂತಾನೋತ್ಪತ್ತಿ, ಈ ಹಸಿರು ಹುಳ ಸಂತಾನೋತ್ಪತ್ತಿಯನ್ನ ನಡೆಸಿದೆ. ಹಾಗಾಗಿ ಇಲ್ಲಿ ಹಸಿರು ಬಣ್ಣದ ಹುಳಗಳ ಸಂಖ್ಯೆ ಜಾಸ್ತಿ ಆಗಿದೆ. ಕಾಗೆ ಒಂದೇ ಸಲ ಅಷ್ಟು ಹುಳನು ತಿಂದ್ಬಿಡತ್ತಾ? ಇಲ್ಲ ಅಲ್ವಾ, ನಿಧಾನವಾಗಿ ಅದಕ್ಕೆ ಎಷ್ಟು ಹೊಟ್ಟೆಗೆ ಬೇಕೋ ಅಷ್ಟು ತಿಂದಿರತ್ತೆ, ಮಿಕ್ಕಿರೋದು ಹಾಗೆ ಉಳ್ಕೊಂಡಿರತ್ತೆ. ಸೊ ನೆಕ್ಸ್ಟ್ ಮತ್ತೆ ಅದು ಕೆಂಪು ಬಣ್ಣದ ಹುಳವನ್ನೇ ತಿಂದ್ರೂ ಕೂಡ ಇಲ್ಲಿ ಹಸಿರು ಬಣ್ಣದ ಹುಳಗಳ ಸಂಖ್ಯೆ ಜಾಸ್ತಿ ಆಗಿದೆ. ಜೀರುಂಡೆಗಳು ಬದುಕುಳಿದು ಅವು ವಿಕಸನ ಹೊಂದೋದಕ್ಕೆ ಅವಕಾಶ ಆಯ್ತು. ಅದೇ ರೀತಿ ಅವು ಮತ್ತೆ ಸಂತಾನೋತ್ಪತ್ತಿ ನಡೆಸ್ತಾ ಸಂಖ್ಯೆಗಳನ್ನ ಹೆಚ್ಚು ಮಾಡಿಕೊಂಡು ಆ ಒಂದು ಪ್ರಭೇದ ಉಳಿಯೋದಕ್ಕೆ ಅವಕಾಶ ಆಯ್ತು. ಪೂರ್ತಿಯಾಗಿ ಅದು ವಿನಾಶ ಆಗಿಲ್ಲ, ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಸೊ ಈ ರೀತಿಯಾಗಿ ಏನ್ ಮಾಡುತ್ತೆ, ಭಿನ್ನತೆ ಒಂದು ಬದುಕುಳಿಯುವಿಕೆಗೆ ಅನುಕೂಲವಾಗಿದ್ರಿಂದ ಇದು ಒಂದು ಸಾಮಾನ್ಯ ಗುಣ ಆಯ್ತು. ಹಾಗೆ ಇದು ನೈಸರ್ಗಿಕವಾಗಿಯೂ ಆಯ್ಕೆ ಆಯ್ತು. ಇದನ್ನ ಯಾರು ಕೃತಕವಾಗಿ ಮಾಡಿರುವಂತಹದ್ದಲ್ಲ ಅಲ್ವಾ. ಸೊ ಈ ಒಂದು ಜೀರುಂಡೆಗಳೇ ಸಂತಾನೋತ್ಪತ್ತಿಯನ್ನ ನಡೆಸಿದಾಗ ಬಣ್ಣ ಬದಲಾವಣೆ ಆಗೋ ಮೂಲಕ ನೈಸರ್ಗಿಕವಾಗಿ, ಯಾರು ಅದಕ್ಕೆ ಹೇಳ್ಕೊಟ್ಟು ಮಾಡಿಸೋದಷ್ಟೇ, ನಮಗಾದ್ರೆ ಹೇಳ್ಕೊಟ್ಟು ಮಾಡಿಸ್ಬೇಕು, ಜೀರುಂಡೆಗೆ ಯಾರು ಹೇಳ್ಕೊಡ್ತಾರೆ ಅಲ್ವಾ. ಸೊ ಅದು ನೈಸರ್ಗಿಕವಾಗಿ ಈ ಒಂದು ಪ್ರಕ್ರಿಯೆ ಮೂಲಕ ತನ್ನ ಸಂತತಿಯ ಉಳಿಯುವಿಕೆಯನ್ನ ಅದು ಏನ್ ಮಾಡ್ಕೊಳ್ತು, ಸಾಬೀತು ಮಾಡ್ಕೊಳ್ತು. ಸೊ ಈ ಭಿನ್ನತೆಯಿಂದಾಗಿ ಹೇಗೆ ಒಂದು ಸಂತತಿ ನಾಶ ಆಗೋದ್ರಿಂದ ತಪ್ಪತ್ತೆ ಅನ್ನೋದನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ನೋಡ್ಬಹುದು. ಸೊ ಇದು ಒಂದು ಬಗೆಯ ಏನು ಅಟ್ಯಾಕ್ ಆದ್ರೆ, ಒಂದು ಪ್ರಭೇದದ ಮೇಲೆ ಅಟ್ಯಾಕ್ ಆದ್ರೆ, ಇನ್ನೊಂದು ಎರಡನೇ ಸನ್ನಿವೇಶದಲ್ಲಿ ಆನೆಗಳ ಕಾಲ್ತುಳಿತವನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾರೆ. ಕಾಗೆಗಳು ತಿಂದ್ರೆ ಮಾತ್ರ ಹಾಳಾಗ್ಬೋದಾ? ಇವಾಗ ನಮ್ಗೇನೆ ಹಲವಾರು ರೋಗಗಳು ಬರುತ್ತೆ. ನಾವು ಮನುಷ್ಯರು ಒಬ್ರೇ ಆದ್ರೂ ಸಾಕಷ್ಟು ರೋಗಗಳು ಬರುತ್ತೆ ಅಲ್ವಾ. ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ಗಳಾಗತ್ತೆ. ಒಬ್ರಿಗೆ ಜ್ವರ ಬರ್ಬಹುದು, ಇನ್ನೊಬ್ರಿಗೆ ಶುಗರ್ ಬರ್ಬಹುದು, ಇನ್ನೊಬ್ರಿಗೆ BP ಬರಬಹುದು, ಹೌದಾ. ಅದೆಲ್ಲದನ್ನು ತಡ್ಕೊಳ್ಳುವಂತಹ ತಾಕತ್ತು ಮನುಷ್ಯನಿಗೆ ಇರಬೇಕು. ಅದೇ ರೀತಿ ಜೀರುಂಡೆ ಅಂತ ತಗೊಂಡ್ರೆ ಕಾಗೆ ತಿಂದು ಸಾಯ್ಬಹುದು, ಇಲ್ಲ ಅಂತಂದ್ರೆ ಇನ್ನೊಂದೇನೋ ಪ್ರಳಯನೋ ಏನೋ ಆಗಿ ಕೊಚ್ಕೊಂಡು ಹೋಗಿ ಸಾಯ್ಬಹುದು. ಅಥವಾ ಹೀಗೆ ಆನೆಗಳ ಕಾಲ್ ತುಳಿತ, ಪಾಪ ಅದಿಷ್ಟೇ ಚಿಕ್ಕ ಜೀವಿ, ಆನೆ ಇಷ್ಟು ದೊಡ್ಡದಾಗಿರತ್ತೆ, ನೀವು ಎಲ್ರು ನೋಡಿರ್ತೀರ ಆನೆನ. ಸೊ ಅಷ್ಟು ದೊಡ್ಡ ಜೀವಿ ಅಷ್ಟು ಚಿಕ್ಕ ಜೀವಿಯ ಮೇಲೆ ಕಾಲಿಡ್ತು ಅಂದ್ರೆ ಅದು ಬದುಕುಳಿಯೋದಿಕ್ಕೆ ಸಾಧ್ಯನಾ? ಹಾಗೆ ಅಷ್ಟು ಜೀರುಂಡೆಗಳ ಮೇಲೆ ಆನೆ ಕಾಲಿಟ್ಬಿಟ್ರೆ ಇಡೀ ಸಂತತಿನೇ ನಾಶ ಆಗೋಗತ್ತಲ್ವಾ. ಸೊ ಈ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ಸಮಯದಲ್ಲಿ ಬಣ್ಣದಲ್ಲಿ ಉಂಟಾದಂತಹ ಭಿನ್ನತೆಯಿಂದ ನೀಲಿ ಜೀರುಂಡೆ ತನ್ನ ಬಣ್ಣವನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ವಿನಾಶದಿಂದ ತಪ್ಪಿಸಿಕೊಳ್ಳುತ್ತೆ. ಅಂದ್ರೆ ಸಣ್ಣ ಸಮೂಹದಲ್ಲೇನೆ ಅವಘಡಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಂಶವಾಹಿ ಅಂತ ಅಂದ್ರೆ ಜೀನ್ಗಳಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಳೋ ಮೂಲಕ ಪೂರ್ತಿ ವಿನಾಶವನ್ನ ತಪ್ಪಿಸ್ಕೊಳ್ಬಹುದು. ಸಹ ಪೂರ್ತಿ ಕೆಂಪಿರೋದು ನೆಕ್ಸ್ಟ್ ಬಿಳಿ ಜೀರುಂಡೆ ಆಯ್ತು, ಸಾರಿ ಬ್ಲೂ ಕಲರ್ ಜೀರುಂಡೆ ಆಯ್ತು, ನೀಲಿ ಬಣ್ಣದ್ದು. ಈ ಕೆಂಪು ಬಣ್ಣದ ಜೀರುಂಡೆಗಳ ಮೇಲೆ ಆನೆ ಕಾಲಿಟ್ರೂ ಕೂಡ ಇಲ್ಲಿ ಉಳ್ಕೊಂಡಿರುವಂತಹ ಜೀರುಂಡೆಗಳು ಸಂತಾನೋತ್ಪತ್ತಿಯನ್ನ ಮುಂದುವರಿಸಿ ಏನು ಮಾಡುತ್ತೆ, ಪೂರ್ತಿ ನೀಲಿ ಬಣ್ಣದ ಜೀರುಂಡೆಯಾಗಿ ಅದು ಪರಿವರ್ತನೆ ಆಗತ್ತೆ. ಸೊ ಯಾವುದೇ ಹೊಂದಾಣಿಕೆಗಳು ಇಲ್ಲದೇನೆ ವೈವಿಧ್ಯತೆಯನ್ನ ಒದಗಿಸುವಂತಹದ್ದನ್ನ ಅನುವಂಶೀಯ ದಿಕ್ಚ್ಯುತಿಯ ಅಂತ ಹೇಳ್ತಾರೆ. ಆಯ್ತಾ. ಅಂದ್ರೆ ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತಾರೆ ಇದನ್ನ. ಇದು ಒಂದು ಕಲ್ಪನೆ ಆಗಿದೆ, ಇದ್ರದ್ದೊಂದು ಕಲ್ಪನೆ ಅಂದ್ರೆ ಯಾವ ರೀತಿಯಾಗಿ ಬಣ್ಣದಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಮೂರನೇ ನಿದರ್ಶನ ಅಂತ ಅಂದ್ರೆ, ಇವಾಗ ನಾನು ಹೇಳ್ದೆ ಹಲವಾರು ರೋಗಗಳು ಒಂದು ಮನುಷ್ಯನಿಗೆ ಬರಬಹುದು. ಅದೇ ರೀತಿ ಕೆಲವೊಬ್ರಿಗೆ ಪಾಪ ಆಹಾರನೇ ಸಿಗೋದಿಲ್ಲ ಅಲ್ವಾ. ಅವ್ರು ಹೇಗಿರ್ತಾರೆ, ತುಂಬಾ ವೀಕ್ ಆಗಿ ಇರ್ತಾರೆ, ಅಂದ್ರೆ ಆಹಾರ ಇಲ್ದೆ ಸೊರಗು ಹೋಗಿರ್ತಾರೆ. ಸೊ ಮೂರನೇ ಸನ್ನಿವೇಶದಲ್ಲಿ ಜೀರುಂಡೆ ಸಮೂಹವು ವಿಸ್ತರಿಸಲು ಪ್ರಾರಂಭವಾಗುತ್ತಿದ್ದಂತೆ ಬಳಲಾರಂಭಿಸಿದಾಗ ಜೀರುಂಡೆಗಳು ಪೋಷಕಾಂಶದ ಕೊರತೆಯಿಂದ ಸೊರಗಿ ಹೋಗತ್ತೆ. ಸೊ ಇವಾಗ ಆಹಾರ ಇಲ್ಲ ಅಂತಂದ್ರೆ ಎಲ್ಲದೂ ಸೊರಗೆ ಹೋಗತ್ತಲ್ವಾ. ಅದೇ ರೀತಿ ಜೀರುಂಡೆಗಳು ಸೊರಗಿ ಹೋಗ್ಬಹುದು. ಹಾಗೆ ಸೊರಗಿದಾಗ ಮುಂದಿನ ಪೀಳಿಗೆಯು ಹಾಗಿದ್ರೆ ವೀಕ್ ಆಗಿ ಹುಟ್ಟತ್ತಾ. ಇವಾಗ ಮನುಷ್ಯರದ್ದು ಅಂತ ತಗೊಂಡ್ರೆ ನೀವು ನೋಡಿರ್ಬಹುದು, ಎಷ್ಟೋ ಜನರಲ್ಲಿ ತಂದೆ ತಾಯಿ ತುಂಬಾ
ಏನು ಬಾರೀಕಾಗಿರ್ತಾರೆ. ಬಟ್ ಹುಟ್ಟುವಂತ ಮಗು ತುಂಬಾಗ ಇರತ್ತೆ ಅಲ್ವಾ? ಅಂದ್ರೆ ಅರ್ಥ ಏನು? ಹಸುವಿನ ಕಾರಣದಿಂದ ಜೀರುಂಡೆ ತೂಕ ಕಡಿಮೆ ಆಗಿರಬಹುದು, ಆದ್ರೆ ಇದು ಅನುವಂಶೀಯ ಗುಣ ಅಲ್ಲ. ಭೌತಿಕ ಗುಣ ಬೇರೆ, ಅನುವಂಶೀಯವಾಗಿ ಬರುವುದು ಬೇರೆ. ಇವಾಗ ಆಹಾರ ಇಲ್ಲದೆ ಸೊರಗಿದ್ರೆ ಅದು ಭೌತಿಕವಾಗಿ ಕಾಣಿಸುವಂತಹದ್ದು, ಅದು ಅನುವಂಶೀಯ ಅಲ್ಲ ಅಲ್ವಾ? ಹಾಗಾಗಿ ಏನಾಗುತ್ತೆ, ಯಾವುದು ಅನುವಂಶೀಯವಾಗಿ ದಾಟ್ಕೊಂಡು ಬಂದಿರತ್ತೋ ಆ ಗುಣ ಮಾತ್ರ ಮುಂದಿನ ಪೀಳಿಗೆಯ ಗುಣಲಕ್ಷಣಗಳನ್ನ ನಿರ್ಧಾರ ಮಾಡುತ್ತೆ. ಭೌತಿಕವಾಗಿ ಏನೇ ಉಂಟಾದ್ರೂ, ಭಿನ್ನತೆ ಏನೇ ಉಂಟಾದ್ರೂ ಅದು ಮುಂದುವರಿಯೋದಿಲ್ಲ. ಮುಂದಿನ ಪೀಳಿಗೆ ಅನುವಂಶೀಯವಾಗಿ ಬಂದಿರೋದನ್ನ ಹೊಂದಿರುತ್ತೆ ಬಿಟ್ರೆ ಭೌತಿಕವಾಗಿ ಬದಲಾವಣೆಯನ್ನ ಅದು ಹೊಂದಿರಲೂಬಹುದು, ಹೊಂದಿರೋ ಸಾಧ್ಯತೆಗಳು ಹೆಚ್ಚಾಗಿ ಇರತ್ತೆ. ಅದಕ್ಕೆ ಇಲ್ಲಿ ಈ ನೀವು ಜೀರುಂಡೆಯ ಚಿತ್ರವನ್ನೇ ನೋಡಿದ್ರೆ ಇದು ಎರಡು ದಷ್ಟಪುಷ್ಟವಾಗಿರುವಂತಹ ಸದೃಢವಾಗಿರುವಂತಹ ಜೀರುಂಡೆಗಳು, ಹುಳಗಳು ಅಲ್ವಾ? ಬಟ್ ಇದಕ್ಕೇನಾಯ್ತು, ಆಹಾರದ ಕೊರತೆ ಆಗಿದೆ, ಹಾಗಾಗಿ ಇದೆಲ್ಲ ಏನಾಗಿದೆ, ಸಣ್ಣ ಆಗ್ಬಿಟ್ಟಿದೆ, ಸೊರಗ್ ಹೋಗಿದೆ. ಆದ್ರೆ ಯಾವಾಗ ಈ ಹುಳಗಳು ಸಂತಾನೋತ್ಪತ್ತಿಯನ್ನ ನಡೆಸತ್ತೋ ಅದರಿಂದ ಹುಟ್ಟುವಂತಹ ಮರಿಗಳು ಪುನಃ ದಷ್ಟಪುಷ್ಟವಾಗಿ ಹುಟ್ಟಿರೋ ಸಾಧ್ಯತೆಗಳು ಇರಬಹುದು. ಆಯ್ತಾ? ಅವು ಸಣ್ಣ ಆಗ್ಬೇಕಂತೇನು ಇಲ್ಲ. ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, DNA ಬದಲಾಗೋದಿಲ್ಲ, ಹಾಗೆ ಅದರಿಂದಾಗಿ ಅನುವಂಶೀಯ ಭಿನ್ನತೆಯೂ ಸಹ ಉಂಟಾಗೋದಿಲ್ಲ. ಅನುವಂಶೀಯವಾಗಿ ನಾನು ಹೇಳ್ತಾ ಇರೋದು, ಭೌತಿಕ ಭಿನ್ನತೆಗಳು ಉಂಟಾಗತ್ತೆ, ಬಟ್ ಅನುವಂಶೀಯವಾಗಿ ಬರುವಂತಹ ಭಿನ್ನತೆಗಳು, ಉದಾಹರಣೆಗೆ ಈಗ ಮನುಷ್ಯರದ್ದೇ ತಗೊಂಡ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಇವುಗಳ ಆಕಾರ. ಅಪ್ಪ ಸಣ್ಣಕ್ಕಿದ್ದಾನೆ ಅಂತ ಮಕ್ಳ ಮುಖನೂ ಸಣ್ಣಕ್ಕಿರತ್ತಾ? ಬಾಯಿ ಸಣ್ಣ ಇರತ್ತಾ? ಕಣ್ ಸಣ್ಣ ಇರತ್ತಾ? ಕಿವಿ ಸಣ್ಣ ಇರತ್ತಾ? ಇಲ್ಲ ಅಲ್ವಾ? ಅನುವಂಶೀಯವಾಗಿ ಬರೋದು ಮಾತ್ರನೇ ಬದಲಾವಣೆ ಆಗ್ತಾ ಇರತ್ತೆ. ಓಕೆ, ಸೊ ಇನ್ನು ಜೀವ ವಿಕಾಸ, DNA ಸ್ವಪ್ರತೀಕರಣದಲ್ಲಾಗುವಂತಹ ದೋಷಗಳಿಂದ ಮತ್ತು ಲೈಂಗಿಕ ಪ್ರಜನನದ ಪರಿಣಾಮವಾಗಿ ಸಂತಾನೋತ್ಪತ್ತಿ ಸಮಯದಲ್ಲಿ ಭಿನ್ನತೆಗಾಗಿ ಜೀವಿಗಳಲ್ಲಿ ಒಂದು ಅಂತರ್ಗತ ಪ್ರವೃತ್ತಿ ಇರುತ್ತೆ. ಸೊ ಜೀವ ವಿಕಾಸ ಹೇಗೆ ಆಗತ್ತೆ ಅಂತ ಅಂದ್ರೆ DNA ಸ್ವಪ್ರತೀಕರಣದಲ್ಲಾಗುವಂತಹ ದೋಷಗಳು, ಹಾಗೆ ಲೈಂಗಿಕ ಸಂಪರ್ಕ ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಸಮಯದಲ್ಲಿ ಆಗುವಂತಹ ಕೆಲವೊಂದಿಷ್ಟು ವ್ಯತ್ಯಾಸಗಳಿಂದಾಗಿ ಒಂದಿಷ್ಟು ಬದಲಾವಣೆಗಳು ಉಂಟಾಗ್ತಾ ಇರತ್ತೆ. ಸೊ ವಂಶವಾಹಿಗಳು ಗುಣಗಳನ್ನು ನಿಯಂತ್ರಿಸುವುದರಿಂದ ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ವಂಶವಾಹಿಯು ಪುನರಾವರ್ತನೆಯ ಪ್ರಮಾಣ ಬದಲಾಗ್ತಾ ಹೋಗುತ್ತೆ. ಸೊ ಈ ವಂಶವಾಹಿಗಳು ಅಂದ್ರೆ ಜೀನ್ಗಳು ಗುಣಗಳನ್ನ ನಿರ್ಧಾರ ಮಾಡೋದು. ಸೊ ಒಂದು ಮಗು ಅಂತ ನೋಡಿದ್ರೆ ತಂದೆ ತಾಯಿ ಎರಡು ವಿಭಿನ್ನ ಗುಣವನ್ನ ಹೊಂದಿರೋ ಏನು ಜೀವಿಗಳ ಸಂಪರ್ಕದಿಂದಾಗಿ ಸಂತಾನೋತ್ಪತ್ತಿ ನಡೆಯುತ್ತೆ. ಸೊ ಎರಡು ಬೇರೆ ಬೇರೆ ಗುಣಲಕ್ಷಣಗಳ ಅಲ್ಲಿ ಗುಣಲಕ್ಷಣಗಳು ಸೇಮ್ ಇರೋದಿಲ್ಲ ಅಲ್ವಾ? ಇವಾಗ ಒಂದು ನಿಮ್ಮ ಮನೆಯಲ್ಲೇ ನೀವು ಅಪ್ಪ ಅಮ್ಮ ಅಪ್ಪ ಹೇಗಿದಾರೋ ಹಾಗೇ ನಿಮ್ಮ ತಾಯಿನೂ ಇರ್ಬೇಕಂತೇನು ಇಲ್ಲ, ತಾಯಿಯ ಗುಣಗಳು ಬೇರೆಯಾಗೂ ಸಹ ಇರಬಹುದು. ಹಾಗಾದಾಗ ನೆಕ್ಸ್ಟ್ ಮುಂದಿನ ತಲೆಮಾರಿನ ಒಂದು ಗುಣಲಕ್ಷಣ ಬೇರೆ ಇರುತ್ತೆ. ಅದೇ ರೀತಿ ಆ ಎರಡನೇ ತಲೆಮಾರು ಇನ್ನೊಂದು ಜೀವಿಯ ಜೊತೆಗೆ ಲೈಂಗಿಕ ಸಂಪರ್ಕವನ್ನ ಮಾಡಿದಾಗ ಅದರಿಂದ ಹುಟ್ಟುವಂತಹ ಮೂರನೇ ತಲೆಮಾರಿನ ಗುಣಲಕ್ಷಣಗಳು ಮೊದಲನೇ ತಲೆಮಾರಿಗಿಂತ ತುಂಬಾ ವ್ಯತ್ಯಾಸವನ್ನ ಕಾಣಬಹುದು. ಹೌದಾ? ಯಾಕಂದ್ರೆ ಬೇರೆ ಬೇರೆ ಗುಣಲಕ್ಷಣಗಳ ಸೇರುವಿಕೆಯಿಂದ ಅದು ಹುಟ್ಟುತ್ತಾ ಇರತ್ತೆ ಅಲ್ವಾ? ಸೊ ಇವಾಗ ಮನುಷ್ಯರದ್ದೇ ತಗೊಂಡ್ರೆ ಅಜ್ಜ ಅಜ್ಜಿ ಹೇಗಿದಾರೋ ಅವರ ಗುಣಲಕ್ಷಣಗಳೆಲ್ಲದು ತಾಯಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಿರುತ್ತೆ ಅಥವಾ ತಂದೆಯಲ್ಲಿ ಬಂದಿರುತ್ತೆ. ಬಟ್ ತಾಯಿಯ ತಂದೆ ತಾಯಿಯ ಗುಣಲಕ್ಷಣ ತಾಯಿಗೆ ಬಂದಿರತ್ತೆ, ತಂದೆ ತಾಯಿಯ ಗುಣಲಕ್ಷಣ ತಂದೆಗೆ ಬಂದಿರತ್ತೆ. ಅಂದ್ರೆ ಬೇರೆ ಬೇರೆ ಆಯ್ತು, ತಾಯಿದು ಮತ್ತೆ ತಂದೆದು ಬೇರೆ ಬೇರೆ ಆಯ್ತು. ಅಜ್ಜ ಅಜ್ಜಿ ಅಂತ ತಗೊಂಡ್ರೆ ಅವರ ಗುಣಲಕ್ಷಣ ಒಂದ್ ರೀತಿ ಇರತ್ತೆ, ಅದೇ ರೀತಿ ಮಕ್ಕಳ ಗುಣಲಕ್ಷಣ ಒಂದ್ ರೀತಿಯಾಗಿರತ್ತೆ, ಅವರು ಬೆಳೀತಾ ಅಳವಡಿಸ್ಕೊಳ್ಳೋ ಗುಣಲಕ್ಷಣಗಳು ಬೇರೆ ಇರತ್ತೆ. ಸೊ ಅದೆರಡು ಮತ್ತೆ ಸೇರಿದಾಗ ಹುಟ್ಟುವಂತಹ ಮೂರನೇ ತಲೆಮಾರು ಮಕ್ಕಳು, ಅವರ ಗುಣಲಕ್ಷಣಗಳು ಬೇರೆ ಇರುತ್ತೆ. ಸೊ ವಂಶವಾಹಿಗಳು ಗುಣಗಳನ್ನ ನಿಯಂತ್ರಿಸೋದ್ರಿಂದ ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ವಂಶವಾಹಿಯ ಪುನರಾವರ್ತನೆಯ ಪ್ರಮಾಣ ಬದಲಾಗ್ತಾ ಹೋಗುತ್ತೆ. ಸೊ ಈ ಒಂದು ಬದಲಾವಣೆಯಿಂದಾಗೇನೆ ಏನಾಗುತ್ತೆ, ಜೀವ ವಿಕಾಸ ಪರಿಕಲ್ಪನೆಯ ಮೂಲ ತತ್ವ ಆಗಿರುತ್ತೆ. ಸೊ ನೀವಿಲ್ಲಿ ನೋಡಬಹುದು, ಒಂದು ಚಿಂಪಾಂಜಿ ಅವ್ರ ಗೊರಿಲ್ಲಾ ಅಂತ ತಗೊಂಡ್ರೆ ಸ್ಟಾರ್ಟಿಂಗಿಗೆ ಅದು ಈ ರೀತಿಯಾಗಿ ಹೀಗೆ ಅಂದ್ರೆ ನಾಲ್ಕು ಕಾಲುಗಳನ್ನ
ಬಳಸಿ ನಡೆಯೋದು ಪದ್ಧತಿಯಲ್ಲಿ ಇದ್ದಿರಬಹುದು. ನಂತರ ಅದು ನಿಧಾನವಾಗಿ 4 ಕಾಲು ಹಾಕ್ಬೇಕು, 2 ಕಾಲಲ್ಲಿ ನಡೆದು ನೋಡೋಣ, ಇನ್ನೆರಡು ಕೈಯನ್ನ ನಾವು ಅಂದ್ರೆ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಳೋಣ. ಹೀಗೆ ಒಂದೊಂದೇ ಗುಣಲಕ್ಷಣಗಳ ವ್ಯತ್ಯಾಸವನ್ನ ನಾವು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ನೋಡ್ತಾ ಬರ್ತೀವಿ. ಹಾಗೆ ಈ ಒಂದು ಬದಲಾವಣೆ ಏನಿದೆ ಇದು ಜೀವ ವಿಕಾಸದ ಮೂಲ ಪರಿಕಲ್ಪನೆ ಆಗಿದೆ. ಈ ಒಂದು ವ್ಯತ್ಯಾಸದಿಂದಾಗೇನೆ ಜೀವ ವಿಕಾಸ ಹೊಂದೋದಿಕ್ಕೆ ಅವಕಾಶ ಆಯ್ತು. ಸೊ ಗಳಿಸಿದ ಮತ್ತು ಅನುವಂಶೀಯವಾದ ಗುಣಗಳು ಯಾವ್ಯಾವುದು ನಾವಿವಾಗ ನೋಡಿದ್ವಿ ಅಲ್ವಾ. ಅಂದ್ರೆ ಏನೋ ಒಂದು ಭೌತಿಕವಾದ ಬದಲಾವಣೆಯಿಂದಾಗಿ ಮುಂದಿನ ತಲೆಮಾರು ಹಾಗೆ ಹುಟ್ಟಬೇಕು ಅಂತೇನು ಇಲ್ಲ ಅಂತ. ಹಾಗಿದ್ರೆ ಗಳಿಸಿದ ಗುಣಗಳು ಅನುವಂಶೀಯ ಏನು ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಅನ್ನ ನಾವು ನೋಡ್ಬಹುದು. ಇಲ್ಲಿ ಒಂದು ಇಲಿಯ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ. ಸೊ ಏನ್ ಮಾಡ್ತಾರೆ ಅಂದ್ರೆ ಒಂದು ಇಲಿಯನ್ನ ತಗೊಂಡು ಅದರ ಸಂತತಿಯನ್ನ ಅಭಿವೃದ್ಧಿ ಮಾಡಿದಾಗ ನಿರೀಕ್ಷೆಯಂತೆ ಅವುಗಳು ಬಾಲವನ್ನ ಹೊಂದಿರುತ್ತೆ, ಹೌದಾ. ಸೊ ಈ ಇಲಿಗಳಿಗೆ ಸಾಮಾನ್ಯವಾಗಿ ಬಾಲ ಇರುತ್ತೆ, ಎಲ್ಲಾ ಇಲಿಗಳಿಗೂ ಬಾಲ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಆಪರೇಷನ್ ಮಾಡಿ ಈ ಇಲಿಯ ಬಾಲವನ್ನ ಕಟ್ ಮಾಡ್ಬಿಡ್ತಾರೆ. 2 ಇಲಿ ಅಂತ ತಗೊಳ್ಳಿ, ಒಂದು ಗಂಡಿಲಿ ಇನ್ನೊಂದು ಹೆಣ್ಣಿಲಿ, ಆಯ್ತಾ. ಅದು ಎರಡರದ್ದು ಬಾಲ ಕಟ್ ಮಾಡ್ಬಿಟ್ಟಿದ್ದಾರೆ. ಬಾಲ ಕಟ್ ಮಾಡಿ ನಂತರ ಅದು ಲೈಂಗಿಕ ಸಂಪರ್ಕವನ್ನ ಮಾಡಿದಾಗ ಹುಟ್ಟುವಂತಹ ಮರಿ ಇಲಿ ಏನಿದೆ ಅದ್ರ ಹತ್ರ ಬಾಲ ಇದೆಯೋ ಇಲ್ವೋ ಅಂತ ಪ್ರಯೋಗವನ್ನ ಮಾಡಿದ್ರು. ಬಟ್ ಏನು ಅವರಿಗೆ ಗೊತ್ತಾಗಿದ್ದು ಅಂತ ಅಂದ್ರೆ ಹುಟ್ಟದಂತಹ ಹೊಸ ಮರಿ ಇಲಿ ಹತ್ರನೂ ಬಾಲ ಇತ್ತು. ಅಂತಂದ್ರೆ ಏನು, ಬಾಲ ಏನಿದೆ ಇದು ಅನುವಂಶೀಯವಾಗಿ ಬೆಳೆದು ಬಂದಿರೋದು. ಇವಾಗ ನಾವು ಹಾಕುವಂತಹ ಬಟ್ಟೆ, ನಮ್ಮ ಅಪ್ಪ ಅಮ್ಮ ಹಾಕಿರೋ ಬಟ್ಟೆನೇ ನಾವು ಹಾಕ್ಬೇಕಂತೇನು ಇಲ್ಲ ಅಲ್ವಾ. ಆದ್ರೆ ಗುಣಲಕ್ಷಣಗಳು, ಇವಾಗ ನಾನು ಉದಾಹರಣೆ ಕೂದಲು ಹೇಳಿದೆ, ನಮ್ಮ ಅಪ್ಪಂದು ಅಥವಾ ಅಮ್ಮಂದು ಕೂದಲು ಹೇಗಿರುತ್ತೋ ಅದೇ ರೀತಿ ನಮಗೂ ಬಂದಿರತ್ತೆ. ಇದು ನಮ್ಮ ಆಯ್ಕೆಗೆ ಬಿಟ್ಟಿದ್ದಲ್ಲ, ಅನುವಂಶೀಯವಾಗಿ ಬಂದಿರೋದು. ಬಟ್ ಬಟ್ಟೆಗಳು ನಮ್ಮ ಆಯ್ಕೆಗೆ ಬಿಟ್ಟಿದ್ದು, ಗಳಿಸಿರುವಂತಹದ್ದು. ಆ ರೀತಿ ಈ ಒಂದು ಬಾಲ ಏನಿದೆ ಇದು ಅನುವಂಶೀಯವಾಗಿ ಬೆಳ್ಕೊಂಡು ಬಂದಿದ್ದು. ಇಲಿ ಅಂತ ಅಂದ್ರೆ ಅದಕ್ಕೆ ಬಾಲ ಇದ್ದೇ ಇರುತ್ತೆ, ಅದು ಅನುವಂಶೀಯವಾಗಿ ಬೆಳೆದು ಬಂದಿರೋದು. ಅದಕ್ಕೆ 2 ಪೋಷಕ ಜೀವಿಯ ಬಾಲವನ್ನ ಕಟ್ ಮಾಡಿ ಸಂಪರ್ಕ ಮಾಡಿದ್ರು, ಲೈಂಗಿಕ ಸಂತಾನೋತ್ಪತ್ತಿ ಮಾಡಿಸಿದ್ರು ಕೂಡ ಮರಿ ಏನ್ ಹುಟ್ಟುತ್ತೆ ಅದಕ್ಕೆ ಬಾಲವನ್ನ ಇರೋದನ್ನ ನಾವು ಗಮನಿಸಬಹುದು. ಸೊ ಪ್ರತಿ ಬಾಲವನ್ನ ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದುಹಾಕಿ ಬಾಲ ಇಲ್ಲದೆ ಇರುವಂತಹ ಇಲಿಗಳಿಂದ ಬಾಲವಿಲ್ಲದ ಮರಿ ಇಲಿಗಳು ಹುಟ್ಟೋದಿಲ್ಲ ಅನ್ನೋದನ್ನ ಅವರು ಕನ್ಫರ್ಮ್ ಮಾಡ್ಕೊಳ್ತಾರೆ. ಬಾಲ ಕತ್ತರಿಸಿದ್ರು ಕೂಡ ಅಲ್ಲಿ ಜೀನ್ಗಳು ಇರೋದು ಯಾವ್ದ್ರಲ್ಲಿ, ಡಿ.ಎನ್.ಎ ಇರೋದು ಜೀವಕೋಶದಲ್ಲಿ, ಹೌದಾ. ಬಾಲದಲ್ಲಿ ಅಂದ್ರೆ ಬಾಲ ನಿರ್ಧಾರ ಆಗೋದಿಲ್ಲ, ಜೀವಕೋಶದ ಒಳಗಡೆ ಇರುವಂತಹ ಡಿ.ಎನ್.ಎ ಇರುವಂತಹ ಜೀನ್ಗಳಿಂದಾಗಿ ಅವುಗಳ ಗುಣಲಕ್ಷಣಗಳು ನಿರ್ಧಾರ ಆಗತ್ತೆ ಅನ್ನೋದು ಅವರಿಗೆ ಕನ್ಫರ್ಮ್ ಆಗುತ್ತೆ. ಸೊ ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆ ಲಿಂಗಾಣುಕೋಶದ ಡಿ.ಎನ್.ಎಗೆ ವರ್ಗಾವಣೆ ಆಗೋದಿಲ್ಲ. ಆದ್ರಿಂದ ತನ್ನ ಜೀವಿತಾವಧಿಯಲ್ಲಿ ಜೀವಿಯು ಪಡೆದ ಅನುಭವಗಳನ್ನ ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯ ಇಲ್ಲ. ಇವಾಗ ಎಷ್ಟೊಂದು ವಿಷಯವನ್ನ ನಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ. ಉದಾಹರಣೆಗೆ ಇವಾಗ ನಿಮ್ಗೇನೆ ಪರೀಕ್ಷೆ ಹತ್ರದಲ್ಲಿ ಇದೆ ಅಲ್ವಾ. ಮಕ್ಕಳು ಓದ್ಲಿ ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ, ಓದ್ರು, ನಾನಂತೂ ಓದಿಲ್ಲ, ನೀವಾದ್ರೂ ಓದಿ ಅಂತ. ಸೊ ಅದು ಅವರ ಅನುಭವ ಮಾತ್ರ, ಅನುವಂಶೀಯವಾಗಿ ಬಂದಿದ್ದಲ್ಲ, ಹೌದಾ. ಸೊ ಆ ಅನುಭವವನ್ನ ಅವರು ನಿಮಗೆ ವರ್ಗಾವಣೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇನ್ನೇನೋ ಒಂದು ಕೆಲಸದ ಬಗ್ಗೆ ಮಾಹಿತಿ, ನಿಮ್ಮ ಅಪ್ಪ ಅಮ್ಮ ರೈತರಾಗಿದ್ರೆ ಹೊಲದಲ್ಲಿ ಹೇಗ್ ಕೆಲಸ ಮಾಡ್ಬೇಕು, ಹೇಗ್ ಬೆಳೆಯನ್ನ ಬೆಳಿಬೇಕು ಪೂರ್ತಿಯಾಗಿ ಗೊತ್ತಿರತ್ತೆ ಅವರಿಗೆ, ಹೌದಾ. ಬಟ್ ನಿಮಗೆ ಅದನ್ನ ಅವರು ಕಲಿಸ್ಕೊಡ್ಬಹುದೇ ಹೊರತು ನೀವು ಹುಟ್ಟತಾನೆ ನಿಮ್ಗೆ ಹೇಗೆ ಕೃಷಿ ಮಾಡೋದು ಅಂತ ಗೊತ್ತಿರತ್ತ ಇಲ್ಲ ಅಲ್ವಾ. ಸೊ ಆ ತರಹದ್ದು ಅನುವಂಶೀಯ ಗುಣಗಳು ಅಲ್ಲ, ಅದೆಲ್ಲದು ಗಳಿಸಿದ ಗುಣಗಳಾಗಿರುತ್ತೆ. ಇನ್ನು ಅನುವಂಶೀಯವಾಗಿ ಬರೋದು ಅಂತ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾವು ಮಾತಾಡುವಂತಹ ರೀತಿ, ನಾವು ನಡ್ಕೊಳ್ಳುವಂತಹ ರೀತಿ, ಇದೆಲ್ಲದು ಅನುವಂಶೀಯವಾಗಿ ಬರುವಂತಹ ಗುಣಗಳಾಗಿರುತ್ತೆ. ಸೊ ಗಳಿಸಿದ ಗುಣಗಳಿಗೆ ಮತ್ತೆ ಅನುವಂಶೀಯ ಗುಣಗಳಿಗೆ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಈ ಒಂದು ವ್ಯತ್ಯಾಸ ಮತ್ತೆ ಈ ಬದಲಾವಣೆಗಳಿಂದಾಗಿನೇ ಪ್ರಭೇದೀಕರಣ ಉಂಟಾಗುತ್ತೆ. ಹಾಗಿದ್ರೆ ಪ್ರಭೇದ ಅಂದ್ರೆ ಏನು? ಒಂದು ಬಗೆಯ ಜೀವಿಗಳನ್ನ ನಾವು ಒಂದು ಪ್ರಭೇದ ಅಂತ ಕರಿತೀವಿ. ಉದಾಹರಣೆಗೆ ಮನುಷ್ಯರು ಅಂತ ತಗೊಂಡ್ರೆ ಎಲ್ಲಾ ಮನುಷ್ಯರಿಗೂ ಸಾಮಾನ್ಯವಾಗಿ 2 ಕಣ್ಣಿರತ್ತೆ, 2 ಕೈ ಇರತ್ತೆ, ಕಾಲಿರತ್ತೆ, ಶರೀರ ಇರತ್ತೆ, ನಾವು ನಡಿತೀವಿ.
ಊಟ ಮಾಡ್ತೀವಿ, ಬುದ್ಧಿವಂತಿಕೆ ಇರುತ್ತೆ, ಇದೆಲ್ಲ ಮನುಷ್ಯರಲ್ಲೂ ಸಾಮಾನ್ಯವಾಗಿ ಇರುವಂತಹದ್ದು ಅಲ್ವಾ. ಮಾತಾಡ್ತೀವಿ, ಇದು ಮನುಷ್ಯರು ಅಂತ ಅಂದ್ರೆ ಇಷ್ಟು ಗುಣಲಕ್ಷಣಗಳು ಇರತ್ತೆ ಅನ್ನೋದು ಫಿಕ್ಸ್ ಇರತ್ತೆ. ಸೊ ಈ ರೀತಿ ಒಂದೇ ಬಗೆಯ ಗುಣಲಕ್ಷಣವನ್ನ ಹೊಂದಿರುವಂತಹ ಜೀವಿಗಳನ್ನ ಒಂದು ಪ್ರಭೇದ ಅಂತ ಕರಿತೀವಿ. ಅದೇ ರೀತಿ ನಾಯಿಗಳು ಅಂತ ತಗೊಂಡ್ರೆ, ನಾಯಿಗಳಿಗೆ 4 ಕಾಲಿರತ್ತೆ, ಬಾಲ ಇರತ್ತೆ, ಬೊಗಳುತ್ತವೆ ಅಲ್ವಾ, ಮಾತಾಡಕ್ ಬರಲ್ಲ ಅದಕ್ಕೆ. ಸೊ ಇನ್ನು ಬೇರೆ ಬೇರೆ ಗುಣಲಕ್ಷಣಗಳು ನಾಯಿದು, ಹೌದಾ. ಸೊ ಮನುಷ್ಯರಿಗೆ ಮತ್ತೆ ಆ ಪ್ರಾಣಿಗೆ ವ್ಯತ್ಯಾಸನೂ ಇದೆ, ಹಾಗೆ ಅವುಗಳಲ್ಲೇ ಒಂದು ಸಾಮ್ಯತೆಯೂ ಸಹ ಇದೆ. 2 ನಾಯಿ ಅಂತ ತಗೊಂಡ್ರೆ ಎರಡೂ ಕೂಡ ಬೊಗಳುತ್ತೆ, ಎರಡಕ್ಕೂ ಬಾಲ ಇದೆ, ಎರಡು ನಾಯಿಗೂ 4 ಕಾಲಿದೆ. ಸೊ ಒಂದೇ ಬಗೆಯ ಗುಣಲಕ್ಷಣವನ್ನ ಹೊಂದಿರುವಂತಹ ಗುಂಪನ್ನ ಒಂದು ಪ್ರಭೇದ ಅಂತ ಕರೀತಾರೆ. ಸೊ ಹೊಸ ಪ್ರಭೇದಗಳು ಹಾಗಿದ್ರೆ ಹೇಗೆ ಅಸ್ತಿತ್ವಕ್ಕೆ ಬರುತ್ತೆ? ಈಗ ನಾವು ಒಂದು ನಾಯಿ ಜಾತಿಯನ್ನೇ ನೋಡಿದ್ರೆ ಪ್ರಪಂಚದಲ್ಲಿ ಇರೋಷ್ಟು ನಾಯಿನೂ ಒಂದೇ ರೀತಿ ಇಲ್ಲ, ಬೇರೆ ಬೇರೆ ಆಕಾರ, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ರೀತಿಯಲ್ಲಿ ಇದೆ ಅಲ್ವಾ. ಸೊ ಆ ಒಂದು ಹೊಸ ಪ್ರಭೇದ ಉಂಟಾಗೋದಕ್ಕೆ ಕಾರಣ ಏನು, ಹೇಗೆ ಅಸ್ತಿತ್ವಕ್ಕೆ ಬರುತ್ತೆ ಅಂತ ನೋಡೋದಿದ್ರೆ, ಜೀರುಂಡೆಯ ಒಂದು ಉದಾಹರಣೆಯನ್ನೇ ತಗೊಂಡ್ರೆ, ಜೀರುಂಡೆಯ ಸಮೂಹಗಳು ಪರಸ್ಪರ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಾಗದೇ ಇದ್ದಾಗ, ಎರಡಾಗಿ ಬೇರ್ಪಡದಿದ್ದಲ್ಲಿ ಹೊಸ ಪ್ರಭೇದದ ಉಗಮ ಆಯಿತು ಅಂತ ಹೇಳೋದಕ್ಕೆ ಆಗಲ್ಲ. ಅಂದ್ರೆ 2 ಜೀರುಂಡೆ ಲೈಂಗಿಕ ಸಂಪರ್ಕವನ್ನ ಮಾಡಿ ಹೊಸದೊಂದು ಮಾಡ್ತಾ ಇಲ್ಲ, ಆಗಿಲ್ಲ ಅಂತ ಅಂದ್ರೆ, ಇವಾಗ ಮನುಷ್ಯರಲ್ಲೇ ಗಂಡು ಮತ್ತೆ ಹೆಣ್ಣು ಸೇರಿ ಮಗುವಿನ ಜನನ ಆಗ್ತಾ ಇಲ್ಲ ಅಂತ ಆದ್ರೆ ಅಲ್ಲಿಂದ ಹೊಸ ಪ್ರಭೇದ ಉಂಟಾಗತ್ತೆ ಅಂತೇನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಆಯ್ತಾ. ಸೊ ಹೊಸ ಪ್ರಭೇದ ಉಂಟಾಗ್ಬೇಕು ಅಂತ ಅಂದ್ರೆ ಅದಕ್ಕೆ ಬೇರೆದೇ ಕಂಡೀಷನ್ಗಳಿರತ್ತೆ, ಅದೇನು ಅಂತ ನೋಡೋಣ. ಸೊ ಜೀರುಂಡೆಗಳು ಆಹಾರವಾದ ಪೊದೆಗಳು ಒಂದು ವೇಳೆ ಪರ್ವತ ಶ್ರೇಣಿಯಲ್ಲೆಡೆ ಹರಡಿಕೊಂಡಿದ್ದರೆ ಜೀರುಂಡೆಗಳ ಸಮೂಹವು ಅಧಿಕ ಆಗಬಹುದು. ಇವಾಗ ಮನುಷ್ಯರೆಲ್ಲರೂ ಒಂದೇ ಜಾಗದಲ್ಲಿ ಇದೀವಿ ಅಂತ ಅಂದ್ರೆ ಆ ಜಾಗದಲ್ಲಿ ಮನುಷ್ಯರ ಸಂತತಿ ಜಾಸ್ತಿ ಆಗತ್ತೆ, ಹೌದಾ. ಒಂದ್ ಕಡೆ ಸಮುದ್ರ ಇದೆ, ಒಂದ್ ಕಡೆ ಮನುಷ್ಯರು, ಭೂಮಿ ಇದೆ. ಸೊ ಅಷ್ಟೂ ಜನ ಮನುಷ್ಯರು ಅಲ್ಲೇ ಇದ್ದಾರೆ. ಈ ಪ್ರಪಂಚದಲ್ಲಿ ಎಷ್ಟು ಜನ ಮನುಷ್ಯರು ಇದಾರೋ ಅಷ್ಟು ಜನ ಒಂದೇ ಕಡೆ ಇದೀವಿ ಅಂತ ಅಂದ್ರೆ ಆ ಜಾಗದಲ್ಲಿ ಮಾತ್ರ ಮನುಷ್ಯರ ಸಂತತಿ ಬೆಳೆಯೋದಕ್ಕೆ ಸಾಧ್ಯ. ಅದೇ ರೀತಿ ಯಾವುದೇ ಒಂದು ಜೀವಿಯ ಒಂದು ಸ್ಥಾನ ಒಂದೇ ಕಡೆಗೆ ಇದ್ರೆ ಆ ಜಾಗದಲ್ಲಿ ಆ ಜೀವಿಯ ಸಂತತಿ ಹೆಚ್ಚಾಗಿ ಬೆಳೆಯುತ್ತೆ. ಬಟ್ ಕೆಲವೊಂದ್ಸಲ ಏನಾಗತ್ತೆ, ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ನಾನ್ ಯಾಕೆ ಇಲ್ಲೇ ಇರ್ಬೇಕು, ಇಷ್ಟೇ ಜಾಗದಲ್ಲೇ ಯಾಕೆ ಇರ್ಬೇಕು, ನಾನು ಇಲ್ಲಿಂದ ಸ್ವಲ್ಪ ದೂರ ಹೋಗ್ತೀನಿ, ಸಮುದ್ರದ ಮಧ್ಯದಲ್ಲಿ ಹೋಗ್ತೀನಿ, ನೋಡ್ತೀನಿ ಅಲ್ಲಿ ಏನ್ ಸಿಗತ್ತೆ ಅಂತ ನೋಡ್ತೀನಿ ಅಂತ ಹೋಗ್ತಾನಲ್ವಾ. ಹಾಗೇನೆ ಯಾವುದೋ ಒಂದು ಜೀವಿ ತನ್ನ ಏನು ಜಾಗ ಇದೆ, ಅಸ್ತಿತ್ವ ಏನಿದೆ, ಆ ಜಾಗದಿಂದ ಸ್ವಲ್ಪ ದೂರಕ್ಕೆ ಬಂದಾಗ, ಸೊ ಇಲ್ಲೇನಂತ ಹೇಳ್ತಾ ಇದ್ದಾರೆ, ಸಾಹಸಿ ಜೀರುಂಡೆಯೊಂದು ತಾನು ಇರುವ ಕಡೆಯಿಂದ ಬಹುದೂರದ ಪ್ರದೇಶಕ್ಕೆ ಹಾರ್ ಬಂದಾಗ, ಅಥವಾ ಕಾಗೆ ಜೀರುಂಡೆಯೊಂದನ್ನ ಕಚ್ಚಿಕೊಂಡು, ಕಾಗೆಯ ಆಹಾರ ಜೀರುಂಡೆ ಅಲ್ವಾ. ಸೊ ಆ ಕಾಗೆ ಏನ್ ಮಾಡುತ್ತೆ, ಒಂದು ಜೀರುಂಡೆಯನ್ನ ಕಚ್ಕೊಂಡು ಬರೋವಾಗ ಅದಕ್ಕೆ ಸಾಕು, ನನಗೆ ಹೊಟ್ಟೆ ತುಂಬಿದೆ, ಈ ಜೀರುಂಡೆ ಬೇಡ ಅಂತ ಬಿಟ್ರೆ, ಅದು ಜೀರುಂಡೆಯ ಜಾಗ ಯಾವುದೋ ಆಗಿತ್ತು, ಬಟ್ ಅದು ಇವಾಗಿರೋ ಜಾಗ ಬೇರೆ ಎಲ್ಲೋ ಅಲ್ವಾ. ಸೊ ಅಲ್ಲಿ ಇರುವಂತಹ ಹೊಸ ಜೀರುಂಡೆಯ ಜೊತೆಗೆ ಅದು ಸಂಪರ್ಕವನ್ನ ಮಾಡಿದಾಗ ಹೊಸ ಜೀರುಂಡೆ ಹುಟ್ಟುಕೊಳ್ಳತ್ತೆ. ಅಂದ್ರೆ ಅಲ್ಲಿರೋದು ರೆಡ್ ಕಲರ್ ಆಗಿದ್ರೆ, ಇಲ್ಲಿ ಬಂದು ಇಲ್ಲಿರುವಂತಹ ಜೀರುಂಡೆ ಬ್ಲೂ ಕಲರ್ ಆಗಿದ್ರೆ, ಇವು ಎರಡರ ಸಂಪರ್ಕದಿಂದ ಹುಟ್ಟುವಂತಹ ಜೀರುಂಡೆ, ಮೂರನೆಯ ಜೀರುಂಡೆ, ಮರಿ ಜೀರುಂಡೆ ಏನಿರುತ್ತೆ ಅದರ ಬಣ್ಣ ಅಥವಾ ಅದರ ಗುಣಲಕ್ಷಣಗಳಲ್ಲಿ ವ್ಯತ್ಯಾಸವನ್ನ ನೋಡಬಹುದು. ಹೀಗೆ ಉಂಟಾಗುವುದು ಹೊಸ ಪ್ರಭೇದ. ಓಕೆ. ಸೊ ಒಂದು ಜಾಗದಿಂದ ಬದಲಾವಣೆ ಆದಾಗ ಅಲ್ಲಿರುವಂತಹ ಹೊಸದೊಂದು ಜೀವಿಯ ಜೊತೆಗೆ ಸಂಪರ್ಕ ಆಗಿ ಅಲ್ಲಿಂದ ಹುಟ್ಟುವಂತಹದ್ದು ಹೊಸ ಪ್ರಭೇದ ಆಗಿರುತ್ತೆ. ಓಕೆ. ಸೊ ಇದು ಸಂತಾನೋತ್ಪತ್ತಿ ಮಾಡಿದಾಗ ಹೊಸ ಪ್ರಭೇದ ಉಂಟಾಗತ್ತೆ ಅನ್ನೋದು ನಮ್ಗಿಲ್ಲಿ ಗೊತ್ತಾಗುತ್ತೆ. ಸೊ ವಲಸಿತ ಜೀರುಂಡೆಯ ವಂಶವಾಹಿಗಳು ಹೊಸ ಸಮೂಹದೊಳಗೆ ಪ್ರವೇಶಿಸುತ್ತೆ. ಈ ಬಗೆಯ ವಂಶವಾಹಿಗಳ ಹರಿವು ಭಾಗಶಃ ಪ್ರತ್ಯೇಕಗೊಂಡ ಸಮೂಹಗಳ ನಡುವೆ ನಡೆಯುತ್ತದೆಯೇ ಹೊರತು ಸಂಪೂರ್ಣ ಬೇರ್ಪಟ್ಟವುಗಳಲ್ಲಿ ಆಗೋದಿಲ್ಲ. ಅಂದ್ರೆ ಭಾಗಶಃ ಅದು ಜೀನ್ಗಳ ವ್ಯತ್ಯಾಸ ಇರೋ ಕಡೆ ಅದು ಮುಂದುವರ್ಕೊಂಡು ಹೋಗುತ್ತೆ. ಪೂರ್ತಿಯಾಗಿ ಬೇರೆ ಆಗಿರುವಂತಹ, ಅಂದ್ರೆ ಜೀನ್ಗಳು ಪೂರ್ತಿಯಾಗಿ ಬೇರೆ ಆಗಿದ್ರೆ ಆ ಆ ಒಂದು ಗುಣಲಕ್ಷಣ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅನುವಂಶೀಯ ದಿಕ್ಚ್ಯುತಿಯ
ಹಲವಾರು ಪೀಳಿಗೆಗಳ ಮುಖಾಂತರ ಹಲವಾರು ಬದಲಾವಣೆಗಳನ್ನ ಪ್ರತಿ ಉಪಸಮೂಹಗಳಲ್ಲಿ ಒಗ್ಗೂಡಿಸುತ್ತೆ. ಸೊ ಈ ಒಂದು ಬದಲಾವಣೆ ಏನಿದೆ, ನಾವು ಅನುವಂಶೀಯ ಡ್ರಿಫ್ಟ್ ಅಂತ ಏನ್ ನೋಡಿದ್ವಿ ಅಲ್ವಾ, ಸೊ ದಿಕ್ಚ್ಯುತಿ ಅಂತ ಏನಿದೆ, ಇದು ಹಲವಾರು ಪೀಳಿಗೆಗಳ ಮುಖಾಂತರ, ಅಂದ್ರೆ ಒಂದೇ ತಲೆಮಾರು ಅಲ್ಲ, ಮುಂದಿನ 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 ನೆಕ್ಸ್ಟ್ ಜನರೇಷನ್ಗೆ ಹೋದ ಹಾಗೆ ಆ ಉಪಸಮೂಹಗಳಲ್ಲಿ ಆ ಬದಲಾವಣೆಗಳನ್ನ ಅದೇನ್ ಮಾಡುತ್ತೆ, ಅಳವಡಿಸ್ತಾ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಪ್ರತಿ ಪೀಳಿಗೆಯಲ್ಲೂ ವಂಶವಾಹಿಯ ಹರಿವು ಮತ್ತು ನಿಸರ್ಗದ ಆಯ್ಕೆಗಳು ಒಟ್ಟಾಗಿ ಎರಡು ಬಗೆಯಾದ ಪ್ರತ್ಯೇಕಿಸಲ್ಪಟ್ಟಂತಹ ಜೀರುಂಡೆಯ ಉಪಸಮೂಹಗಳು ಪರಸ್ಪರ ಭಿನ್ನ ಆಗುತ್ತಾ ಹೋಗುತ್ತೆ. ಮೇಡಮ್ ದಿಕ್ಚ್ಯುತಿ ಅಂದ್ರೆ ಅನುವಂಶೀಯ ದಿಕ್ಚ್ಯುತಿಯ ಇಲ್ರಿ ದಿಕ್ಚ್ಯುತಿಯ ರೀ. ಅದು ಬರೀ ದಿಕ್ಚ್ಯುತಿಯ ಅನ್ನುವಂತಹ ಶಬ್ದ ಇಲ್ಲ, ಅನುವಂಶೀಯ ದಿಕ್ಚ್ಯುತಿಯ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಹೊಂದಾಣಿಕೆ ಇಲ್ಲದೆ ಇರುವಂತಹ ವೈವಿಧ್ಯತೆಯನ್ನ ಒದಗಿಸುವುದು ಅನುವಂಶೀಯ ದಿಕ್ಚ್ಯುತಿ ಅಂತ ಹೇಳ್ತೀವಿ. ಬರೀ ದಿಕ್ಚ್ಯುತಿಯ ಅನ್ನುವಂತಹ ಶಬ್ದ ಅಲ್ಲ, ಅದು ಅನುವಂಶೀಯ ದಿಕ್ಚ್ಯುತಿಯ. ಅಂದ್ರೆ ವಂಶವಾಹಿಗಳು ಒಂದು ಗುಣಲಕ್ಷಣವನ್ನ ವರ್ಗಾವಣೆ ಮಾಡತ್ತೆ ಅಲ್ವಾ, ಆದ್ರೆ ಅದರಲ್ಲಿ ಕೆಲವೊಂದು ಭಿನ್ನತೆಗಳು ಸಹ ಉಂಟಾಗಬಹುದು. ಅದರಲ್ಲಿ ಹೊಂದಾಣಿಕೆ ಇರೋದಿಲ್ಲ ಅಲ್ವಾ, ಆ ಹೊಂದಾಣಿಕೆ ಇಲ್ಲದೆ ಇರುವಂತಹ ವೈವಿಧ್ಯತೆಯನ್ನ, ಉದಾಹರಣೆಗೆ ಇಲ್ಲಿ ಕಲರ್ ಅನ್ನ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ರೆಡ್ ಕಲರ್ ಆದ್ರೆ ಇದು ಬ್ಲೂ ಕಲರ್. ಈ ಬ್ಲೂ ಕಲರ್ ಬಂದಿದ್ದೆಲ್ಲಿಂದ, ಇದೇ ಜೀರುಂಡೆಗಳ ಸಂಪರ್ಕದಿಂದಾಗಿನೇ ಈ ಒಂದು ಜೀರುಂಡೆಗಳು ಉಂಟಾಗಿರೋದು ಅಲ್ವಾ. ಆದ್ರೂ ಸಹ ಇದರಲ್ಲಿ ಬಣ್ಣ ಬದಲಾವಣೆ ಆಗ್ತಾ ಇದೆ, ಅಂದ್ರೆ ಹೊಂದಾಣಿಕೆ ಇಲ್ಲ. ಇಲ್ಲಿ ಈ ಎರಡು ಜೀರುಂಡೆಗಳಿಗೆ ಹೊಂದಾಣಿಕೆ ಇಲ್ಲ, ಬಣ್ಣ ಬದಲಾವಣೆ ಆಗಿದೆ. ಈ ಹೊಂದಾಣಿಕೆ ಇಲ್ಲದೆ ಇರುವಂತಹ ವೈವಿಧ್ಯತೆಯನ್ನ ನೈಸರ್ಗಿಕವಾಗಿ ಒದಗಿಸೋದು ಅನುವಂಶೀಯ ದಿಕ್ಚ್ಯುತಿಯ. ಸೊ ಅದನ್ನ ಜೆನೆಟಿಕ್ ಡ್ರಿಫ್ಟ್ ಅಂತ ಕರೀತಾರೆ, ಆಯ್ತಾ. ಸೊ ಓಕೆ, ಸೊ ಪ್ರತಿ ಒಂದು ಪೀಳಿಗೆಯಲ್ಲೂ ಕೂಡ ವಂಶವಾಹಿಯ ಹರಿವು ಮತ್ತು ನಿಸರ್ಗದ ಆಯ್ಕೆಗಳು ಒಟ್ಟಾದ್ರೂ ಎರಡು ಬಗೆಯಾದ ಪ್ರತ್ಯೇಕಿಸಲ್ಪಟ್ಟಂತಹ ಜೀರುಂಡೆಯ ಉಪಸಮೂಹಗಳು ಪರಸ್ಪರ ಭಿನ್ನ ಆಗುತ್ತಾ ಹೋಗುತ್ತೆ. ಅಂದ್ರೆ ಒಂದೊಂದು ಪೀಳಿಗೆಯಲ್ಲೂ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಹುಟ್ಟುಕೊಂಡಾಗ ಅದರಲ್ಲಿ ವಂಶವಾಹಿ ಹರಿವು ಇದ್ರೂ ಕೂಡ, ಹಾಗೆ ನಿಸರ್ಗದ ಆಯ್ಕೆ ಅಂದ್ರೆ ನೈಜವಾಗಿ ಅದರ ಬಣ್ಣ ಬದಲಾವಣೆ ಆಗುವುದು, ಅಥವಾ ಅದರ ಆಕಾರದಲ್ಲಿ ಬದಲಾವಣೆ ಆಗುವುದು, ಏನೋ ಒಂದು ಬದಲಾವಣೆ, ನೈಸರ್ಗಿಕ ಆಯ್ಕೆಗಳು ಇದ್ರೂ ಕೂಡ ಎರಡು ಬಗೆಯ ಪ್ರತ್ಯೇಕಿಸಲ್ಪಟ್ಟಂತಹ ಜೀರುಂಡೆಯ ಉಪಸಮೂಹಗಳು ಪರಸ್ಪರ ಭಿನ್ನ ಆಗ್ತಾ ಹೋಗುತ್ತೆ. ಒಂದೇ ರೀತಿಯಾಗಿ ಅದು ಮುಂದುವರಿಯೋದಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನ ಮನುಷ್ಯರಲ್ಲೂ ನೋಡಬಹುದು. ನಮ್ಮ ತಂದೆ ತಾಯಿ ಎರಡು ಜೀವಿಗಳ ಸಂಪರ್ಕದಿಂದ ನಾವು ಅಂದ್ರೆ ಮಕ್ಕಳು ಹುಟ್ಟಿದ್ರು ಕೂಡ ಆ ಮಕ್ಕಳು ಮುಂದಿನ ಜನರೇಷನ್ ಅಲ್ಲಿ ವ್ಯತ್ಯಾಸವನ್ನ ನಾವು ನೋಡ್ತೀವಿ ಅಲ್ವಾ. ಸೊ ನಮ್ಮ ಒಂದು ಉಪಸಮೂಹ ಅಂತ ತಗೊಂಡಾಗ ಅದರಲ್ಲಿ ಮತ್ತೆ ಭಿನ್ನತೆಗಳು ಇದ್ದೇ ಇರುತ್ತೆ. ಒಂದೇ ಬಗೆಯ ಗುಣಲಕ್ಷಣಗಳು 100ಗೆ 100% ಇರೋದಕ್ಕೆ ಚಾನ್ಸ್ ಇಲ್ಲ. ಸೊ ಅಂತಿಮವಾಗಿ ಈ ಎರಡೂ ಗುಂಪಿನ ಸದಸ್ಯರು ಒಂದೆಡೆ ಸೇರಿದ್ರೂ ಕೂಡ ಪರಸ್ಪರ ಸಂತಾನೋತ್ಪತ್ತಿ ಮಾಡೋದಿಕ್ಕೆ ಅಸಮರ್ಥ ಆಗ್ತಾ ಹೋಗ್ತಾರೆ. ಅಂದ್ರೆ ಇವಾಗ ಅಜ್ಜ ಅಜ್ಜಿ ಅವರಿಂದ ಮಕ್ಕಳು, ಅವರಿಂದ ಮೊಮ್ಮಕ್ಕಳು, ಮುಂದಿನ ತಲೆಮಾರು, ಹೀಗೆ ಒಂದು ಜನರೇಷನ್ ದೂರ ಹೋಗ್ತಾ ಹೋದಾಗೆ ಅವರು ಬೇರೆ ಬೇರೆ ಜಾಗಕ್ಕೆ ಹೊರಟೋಗ್ತಾರೆ, ಅಥವಾ ಅವ್ರದ್ದು ಪ್ರವೃತ್ತಿ ಬೇರೆ ಆಗತ್ತೆ, ಗುಣಲಕ್ಷಣಗಳು ಬೇರೆ ಆಗತ್ತೆ. ಮುಂದೊಂದು ದಿನ ಯಾವುದೋ ಮೂಲೆಯಲ್ಲಿರೋ ಒಂದು ವ್ಯಕ್ತಿ ಅವಂದೇ ಪೂರ್ವಜರಿಂದ ಹೊರಟಿರುವಂತಹ ಇನ್ನೊಂದು ಜೀವಿಯ ಜೊತೆಗೆ ಸಂಪರ್ಕವನ್ನ ನಡೆಸಿ ಅಲ್ಲಿ ಸಂತಾನೋತ್ಪತ್ತಿ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರ ಜೀವನ ಶೈಲಿನೋ ಗುಣಲಕ್ಷಣಗಳು ಎಲ್ಲದೂ ವಿಭಿನ್ನವಾಗಿ ಹೊರಟೋಗ್ಬಿಡತ್ತೆ. ಅಂದ್ರೆ ಆ ವ್ಯತ್ಯಾಸದಿಂದಾಗಿ ಮತ್ತೆ ಅದು ಪುನಃ ಸಂಪರ್ಕ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಇನ್ನು ಪ್ರಭೇದೀಕರಣ, ಉಪಸಮೂಹಗಳ ನಡುವೆ ಒಂದು ತುಂಬಾ ಗ್ಯಾಪ್ ಇದ್ರೆ, ಅದರಿಂದ ಅಸ್ತಿತ್ವಕ್ಕೆ ಬಂದ್ರೆ ಎರಡು ಸಮೂಹಗಳು ವಂಶವಾಹಿಗಳ ಹರಿವಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಈ ಮೂಲಕ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು.
ಈ ಒಂದು ನಾಯಿ ಈ ನಾಯಿಗಿಂತ ಎಷ್ಟು ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಇದು ಕೂಡ ನಾಯಿನೇ, ಹಾಗೆ ಇಲ್ಲಿರೋದು ಕೊನೆಯಲ್ಲಿರೋದು ಕೂಡ ನಾಯಿನೇ. ಆದ್ರೆ ಇದರಲ್ಲಿರೋ ಗುಣಲಕ್ಷಣ, ಈ ನಾಯಿಯ ಗುಣಲಕ್ಷಣ ಮತ್ತೆ ಈ ನಾಯಿಯ ಗುಣಲಕ್ಷಣವನ್ನ ನೋಡಿದಾಗ ಪೂರ್ತಿಯಾಗಿ ವಿಭಿನ್ನವಾಗಿದೆ ಅಲ್ವಾ? ಸೊ ಈ ನಾಯಿ ಇದನ್ನ ಫಸ್ಟ್ ಜನರೇಷನ್ ಅಂತ ತಗೊಂಡ್ರೆ, ಒಂದನೇ ತಳಿ ಅಂತ ತಗೊಂಡ್ರೆ ಇದರಿಂದಾಗಿ ಇದು ಹುಟ್ಟಿರಬಹುದು. ಹೌದಾ? ಈ ನಾಯಿ ಇನ್ನೊಂದು ನಾಯಿಯ ಜೊತೆಗೆ ಲೈಂಗಿಕ ಸಂತಾನೋತ್ಪತ್ತಿಯನ್ನ ನಡೆಸಿ ಈ ಎರಡನೇ ತಲೆಮಾರು ಹುಟ್ಟಿರಬಹುದು. ಇದರಿಂದ ಇದು ಇನ್ನೊಂದು ನಾಯಿಯ ಜೊತೆಗೆ, ಅಂದ್ರೆ ಇಲ್ಲಿ 2 ನಾಯಿ ಆಯ್ತು, ಇಲ್ಲಿಗೆ 4 ನಾಯಿ ಆಯ್ತು. ಹೌದಾ? ಅಂದ್ರೆ ಇದೆರಡು ಸಂಪರ್ಕ ನಡೆಸಿದಾಗ 1 2 ಜೀವಿಗಳ ಸಂಪರ್ಕದಿಂದ ಮೂರನೇದು ಹುಟ್ಟುತ್ತೆ. ಸೊ ಆ ಮೂರನೆಯದು ಇದಾಗಿದ್ರೆ ಇದು ಮತ್ತೆ 4ನೇ ನಾಯಿ ಜೊತೆಗೆ ಸಂಪರ್ಕವನ್ನ ಮಾಡಬೇಕು, ಆಗ ಇಲ್ಲಿ 5ನೇ ನಾಯಿ ಹುಟ್ಟತ್ತೆ. ಇದು ಪುನಃ ಇನ್ನೊಂದು ನಾಯಿಯ ಜೊತೆಗೆ ಸಂಪರ್ಕ ಮಾಡಬೇಕು. ಹೀಗೆ ಅಲ್ಲಿ ಬೇರೆ ಬೇರೆ ಹೊಸ ಉಪ ಸಮೂಹಗಳ ಸೇರ್ಪಡೆ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಭಿನ್ನತೆಗಳು ಉಂಟಾಗೋದಕ್ಕೆ ಕಾರಣ ಆಗತ್ತೆ. ಹಾಗೆ ಭಿನ್ನತೆಗಳು ಉಂಟಾಗಿ ಕೊನೆಯದಾಗಿ ಇದು ಒಂದು ಬೇರೆದೇ ಒಂದು ಜಾತಿ ಉಂಟಾಗ್ತಾ ಹೋಗುತ್ತೆ. ಸೊ ಹೀಗೆ ಪ್ರಭೇದಗಳು ಉದಯ ಆಗತ್ತೆ ಅನ್ನೋದನ್ನ ನಾವು ನೋಡಬಹುದು. ಸೊ ನಿಸರ್ಗದ ಆಯ್ಕೆಗೆ ಒಳಪಟ್ಟಾಗಲೂ ಸಹ ಹೊಸ ಪ್ರಭೇದ ಉದಯ ಆಗಬಹುದು. ನಾವಾಗ್ಲೇ ನೋಡಿದ್ವಿ ಜೀರುಂಡೆ ಸಮೂಹದ್ದು. ಹೌದಾ? ಮೊದಲನೇದು ಕೆಂಪಿದ್ದಿದ್ದು ನಂತರ ಏನಾಯ್ತು, ಹಸಿರು ಬಣ್ಣಕ್ಕೆ ಬದಲಾವಣೆ ಆಯ್ತು. ಇನ್ನೊಂದು ನೀಲಿ ಬಣ್ಣದ ಜೀರುಂಡೆ ಆಯ್ತು. ಸೊ ಅದಕ್ಕೆ ಯಾವುದಕ್ಕೂ ನಾವು ಯಾವುದೇ ಒಂದು ಏನು ವ್ಯತ್ಯಾಸವನ್ನ ನಾವು ಉಂಟು ಮಾಡ್ತಾ ಇಲ್ಲ, ಅಲ್ಲಿ ನಿಸರ್ಗದ ಆಯ್ಕೆಯಾಗಿ ಅದು ಬದಲಾಗ್ತಾ ಇದೆ. ಆ ಸಂತತಿ ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ನಿಸರ್ಗದ ಆಯ್ಕೆಯಿಂದ ಅದು ಬದಲಾವಣೆಯನ್ನ ನಾವಲ್ಲಿ ನೋಡ್ತಾ ಇರಬಹುದು. ಸೊ ಒಂದು ವೇಳೆ ವರ್ಣತಂತುಗಳ ಸಂಖ್ಯೆಯಲ್ಲಿಯೇ ಏರುಪೇರಾದ್ರೆ DNA ಬದಲಾವಣೆ ತೀವ್ರವಾಗಿದ್ರೂ ಕೂಡ ಹೊಸ ಪ್ರಭೇದದ ಉದಯಕ್ಕೆ ಕಾರಣವಾಗತ್ತೆ. ವರ್ಣತಂತುಗಳ ಸಂಖ್ಯೆಯಲ್ಲಿ ಏರುಪೇರಾಗುವ ಮಟ್ಟಕ್ಕೆ, ಅಂದ್ರೆ ಜೀನ್ಗಳು DNA ಒಂದು ಸಂಖ್ಯೆ ಏರುಪೇರಾಗುವ ಮಟ್ಟಕ್ಕೆ ಅಲ್ಲಿ ಸಂಖ್ಯೆಯ ವ್ಯತ್ಯಾಸ ಇದ್ರೂ ಕೂಡ ಅದೇನಾಗತ್ತೆ, ಹೊಸ ಪ್ರಭೇದ ಉದಯ ಆಗೋದಕ್ಕೆ ಕಾರಣ ಆಗತ್ತೆ. ಸೊ ಇದಿಷ್ಟು ಪ್ರಭೇದೀಕರಣಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಇನ್ನು ಜೀವ ವಿಕಾಸ ಮತ್ತೆ ವರ್ಗೀಕರಣ ಅಂತ ನೋಡೋದಿದ್ರೆ, ಜೀವ ವಿಕಾಸೀಯ ಸಂಬಂಧಗಳ ಪ್ರತಿಬಿಂಬವೇ ಪ್ರಭೇದಗಳ ವರ್ಗೀಕರಣ. ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಮನುಷ್ಯರು ಅಂತ ತಗೊಂಡ್ರೆ ನಾವು ಯಾವುದೇ ಮನುಷ್ಯ ಅಂತ ನಾವು ಕಲ್ಪನೆ ಮಾಡ್ಕೊಂಡ್ರೆ ಹೀಗಿರ್ತಾನೆ, ಮಾತಾಡ್ತಾನೆ, ಓಡ್ತಾನೆ, ನಡಿತಾನೆ, ಊಟ ಮಾಡೋದಾಗಿರ್ಬಹುದು, ಮಲಗೋದು, ಎಲ್ಲಾ ಮನುಷ್ಯರು ಸಾಮಾನ್ಯವಾಗಿ ಮಾಡುವಂತಹ ಕ್ರಿಯೆಗಳು. ಹೌದಾ? ಅದೇ ರೀತಿ ಒಂದು ನಾಯಿ ಮತ್ತೆ ಮನುಷ್ಯ ಅಂತ ತಗೊಂಡ್ರೆ ಅದು ಎರಡರಲ್ಲೂ ವ್ಯತ್ಯಾಸ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹೌದಾ? ಸೊ ಜೀವ ವಿಕಾಸೀಯ ಸಂಬಂಧಗಳ ಪ್ರತಿಬಿಂಬದಿಂದಾಗಿ ಏನಾಗತ್ತೆ, ಪ್ರಭೇದಗಳ ವರ್ಗೀಕರಣ ಆಗತ್ತೆ. ಸೊ ಹತ್ತಿರದ ಸಂಬಂಧ ಇದ್ರೆ ಸಾಮಾನ್ಯ ಪೂರ್ವಜರನ್ನ ಹೊಂದಿರುವಂತಹ ಸಣ್ಣ ಗುಂಪುಗಳನ್ನ ಮಾಡಬಹುದು. ಇವಾಗ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಅವರಿಗೆ 2 ಜನ ಮಕ್ಕಳು ಅಂತ ತಗೊಂಡ್ರೆ ಆಯ್ತಾ? ಸೊ ಆ 2 ಮಕ್ಕಳು ಸಹ ಅಪ್ಪ ಅಮ್ಮನ ಹೋಲಿಕೆಯನ್ನ ಹೊಂದಿರ್ತಾರೆ ಅಲ್ವಾ? ಸೊ ಅವರು 4 ಜನರನ್ನ ಒಂದು ಗುಂಪು ಅಂತ ಮಾಡಬಹುದು. ಅದೇ ಒಂದು ಅಪ್ಪ ಅಮ್ಮನಿಗೆ 20 ಜನ ಮಕ್ಕಳಾದ್ರೆ ಇರ್ತಾರೆ ಅಲ್ವಾ? ಹಿಂದಿನ ಕಾಲದಲ್ಲೂ ಎಲ್ಲ ಇರ್ತಿದ್ರು, ಇವಾಗ್ಲೂ ಇರಬಹುದು. ಕೆಲವೊಂದಿಷ್ಟು ಫ್ಯಾಮಿಲಿಯಲ್ಲಿ 20 ಜನ 25 ಜನ ಎಲ್ಲ ಮಕ್ಕಳು ಇರಬಹುದು. ಯಾಕಾಗ್ಬಾರ್ದು? ಇರಬಹುದು. ಸೊ ಅಂತಹ ಒಂದು ಫ್ಯಾಮಿಲಿಯಲ್ಲಿ ಏನಾಗುತ್ತೆ, ದೊಡ್ಡ ಗುಂಪು ಆಗತ್ತೆ. ಅವುಗಳಲ್ಲಿ ವ್ಯತ್ಯಾಸವನ್ನ ಅಥವಾ ಸಾಮ್ಯತೆಯನ್ನ ಗುರುತಿಸೋದು ಯಾವಾಗ ಈ ರೀತಿ ದೊಡ್ಡ ದೊಡ್ಡ ಗುಂಪು ಆಗತ್ತೋ ಆಗ ಅಲ್ಲಿ ಸಾಮ್ಯತೆಯನ್ನ ಗುರುತಿಸೋದು, ವ್ಯತ್ಯಾಸವನ್ನ ಗುರುತಿಸೋದು ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ದೂರ ಸಂಬಂಧ ಇರುವಂತಹ ಸಾಮಾನ್ಯ ಪೂರ್ವಜ ಇರುವಂತಹ ಬೃಹತ್ ಗುಂಪನ್ನ ನಾವು ಮಾಡ್ತಾ ಹೋಗಬಹುದು. ಸಂಬಂಧ ದೂರ ಇದ್ರೂ ಕೂಡ, ಇವಾಗ ನಾನು ಹೇಳ್ದೆ ಅಪ್ಪ ಅಮ್ಮ ಅವರಿಗೆ 15 ಜನ ಮಕ್ಕಳು ಅಂತ ಅನ್ಕೊಳ್ಳಿ. ಆ 15 ಜನ ಮಕ್ಕಳಿಗೆ ಇನ್ 2 ಮಕ್ಕಳಾದ್ರೆ 30 ಜನ ಆದ್ರು. ಸೊ ಆ 30 ಜನರಲ್ಲಿ ಕೊನೆಯ ಒಬ್ಬ ವ್ಯಕ್ತಿಯ ಗುಣವನ್ನ ಮೊದಲನೇ ವ್ಯಕ್ತಿಯ ಜೊತೆಗೆ ಹೋಲಿಸಿದ್ರೆ, ಅಂದ್ರೆ 1 ಮತ್ತೆ 30ನೇ ವ್ಯಕ್ತಿಯನ್ನ ಗುಣಲಕ್ಷಣಗಳನ್ನ ಹೋಲಿಸಿದ್ರೆ ಸಾಕಷ್ಟು ವ್ಯತ್ಯಾಸಗಳು ಇರಬಹುದು ಅಲ್ವಾ?
ಈ ಒಂದು ತಂದೆ ತಾಯಿಗೆ ಮತ್ತೆ 1 ಮತ್ತೆ 30ನೇ ವ್ಯಕ್ತಿಗೆ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಸೊ ದೂರ ಸಂಬಂಧ ಇರುವಂತಹ ಸಾಮಾನ್ಯ ಪೂರ್ವಜರು ಇರುವಂತಹ ಬೃಹತ್ ಗುಂಪನ್ನು ನಾವು ಮಾಡ್ತಾ ಹೋಗಬಹುದು. ಸೊ ಜೀವ ವಿಕಾಸದ ಪ್ರಾರಂಭಿಕ ಸಮಯದಲ್ಲಿ ಇದ್ದಂತಹ ಒಂದು ಪ್ರಭೇದದ ಪರಿಕಲ್ಪನೆ ಹಂತವನ್ನ ತಲುಪಬಹುದು. ಹೀಗ ಆದಾಗ ಭೂಚರಿತ್ರೆ ಯಾವುದೋ ಕಾಲಘಟ್ಟದಲ್ಲಿ ನಿರವಯವ ವಸ್ತುಗಳಿಂದ ಜೀವದ ಸೃಷ್ಟಿ ಮೊದಲುಗೊಂಡಿರಬೇಕು. ಅಂದ್ರೆ ಇವಾಗ ನಾವಿಷ್ಟೆಲ್ಲ ಒಂದು ಪೀಳಿಗೆ ತಲೆಮಾರು ಅಂತೆಲ್ಲ ಮಾತಾಡಿದ್ವಿ, ಆದ್ರೆ ಮೂಲವಾಗಿ ಅದು ಅಸ್ತಿತ್ವಕ್ಕೆ ಬಂದಿದ್ದು ಯಾವ್ದ್ರಿಂದ ಅಂತ ನೋಡೋದಾದ್ರೆ ಅದು ನಿರವಯವ ವಸ್ತುಗಳಿಂದನೇ ಜೀವದ ಸೃಷ್ಟಿ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರ್ತದೆ. ಓಕೆನಾ? ಸೊ ಹೀಗೆ ಜೀವ ವಿಕಾಸ ಆಗತ್ತೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ದ್ವಿತಳೀಕರಣ ಅಂದ್ರೆ ಏನು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಹಾಗೆ ಜೀವ ವಿಕಾಸದ ಬಗ್ಗೆ ಅಭ್ಯಾಸವನ್ನ ಮಾಡಿದ್ದೀವಿ. ಯಾವ ರೀತಿಯಾಗಿ ಜೀವ ವಿಕಾಸ ಆಗತ್ತೆ, ಅದಕ್ಕೆ ಮುಖ್ಯ ಕಾರಣ ಏನು, ವಂಶವಾಹಿಗಳು ಅಂದ್ರೆ ಜೀನ್ಗಳ ಒಂದು ವರ್ಗಾವಣೆ ಜೀವ ವಿಕಾಸಕ್ಕೆ ಅಂದ್ರೆ ಸಾಮ್ಯತೆಗೆ ಹಾಗೆ ಭಿನ್ನತೆಗೆ ಮುಖ್ಯ ಕಾರಣ DNA ಸ್ವಪ್ರತೀಕರಣ. DNA ಯಲ್ಲಿ ಇರೋದು ಜೀನ್ಗಳು, ವಂಶವಾಹಿಗಳು, ಗುಣಾಣುಗಳು ಅಂತಾನೂ ಹೇಳ್ತಾರೆ. ಸೊ ಈ ಗುಣಾಣುಗಳ ವರ್ಗಾವಣೆಯಿಂದಾಗಿ ನಾವು ಸಾಮ್ಯತೆಯನ್ನ ಪಡ್ಕೊಳ್ತಾ ಹೋಗ್ತೀವಿ. ಇದೆಲ್ಲ ಅಂಶವನ್ನ ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ವಿಷಯವನ್ನ ಕಲ್ತ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.